Hello students. So in this video we will be learning the topic adjoint and inverse of a matrix. So adjoint inverse ಇವೆರಡು ಟಾಪಿಕ್ ಕಲಿತೀವಿ. So ಇವೆರಡು ಟಾಪಿಕ್ ನಾವು ಕಲ್ತೀವಿ ಅಂದ್ರೆ we will be able to solve exercise 4.5. Okay. So we will start with the topic adjoint and inverse of a matrix. So first we will be learning the topic adjoint, then we can go to inverse. Okay. So adjoint of a matrix. So adjoint andre ಏನು ನೋಡೋಣ first, then we can go on to inverse. So adjoint of a matrix andre ಏನಂದ್ರೆ adjoint of a matrix andre it is the transpose of the cofactors. It is the transpose of the cofactors of a matrix. ನೆನಪಿಟ್ಟುಕೊಳ್ಳಿ, important word ಏನಿಲ್ಲ, transpose of the cofactors of a matrix. Okay. So transpose of all the cofactors of a matrix, ಇದಕ್ಕೆ ಏನು ಕರೀತಾರೆ, adjoint ಅಂತ ಕರೀತಾರೆ. So what is adjoint? Adjoint is nothing but it is the transpose of the cofactors. It is the transpose of the cofactors of a matrix. So ಏನು ಹಂಗಂದ್ರೆ transpose of the cofactors of a matrix ಅಂದ್ರೆ ಏನು? Transpose ಅಂದ್ರೆ ಗೊತ್ತು, transpose ಅಂದ್ರೆ ಏನು, interchanging the rows and columns. So ಅಂದ್ರೆ ಏನು ಮಾಡ್ಬೇಕಂದ್ರೆ ಯಾವ್ದ್ರ ಒಂದು ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ರ ಅದರದ್ದು ಕೋಫ್ಯಾಕ್ಟರ್ಸ್ ನ ಕಂಡಿರಿ. ಯಾವ್ದ್ರ ಒಂದು ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ರ ಅದರದ್ದು ಕೋಫ್ಯಾಕ್ಟರ್ಸ್ ನ ಕಂಡಿಡಿರಿ. ಅದರ ಕೋಫ್ಯಾಕ್ಟರ್ಸ್ ನ ಕಂಡು ಹಿಡಿದು ಆ ಕೋಫ್ಯಾಕ್ಟರ್ಸ್ ನ ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಮಾಡೋದ್ರೆ ಏನು, ಎಕ್ಸ್ಚೇಂಜಿಂಗ್ ದ ರೋಸ್ ಅಂಡ್ ಕಾಲಮ್ಸ್. ತಿಳಿತಾ ಇದು? ಸೊ ಏನ್ ಮಾಡ್ಬೇಕು, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಕೊಟ್ಟಿರ್ತಾರ, ಅದರದ್ದು ಎಲ್ಲಾನು ಕೋಫ್ಯಾಕ್ಟರ್ಸ್ ಕಂಡಿಡಿರಿ. ಕೋಫ್ಯಾಕ್ಟರ್ಸ್ ನ ಕಂಡು ಹಿಡಿದು ಟ್ರಾನ್ಸ್ಪೋಸ್ ಮಾಡ್ರಿ. ಸೊ ಕೋಫ್ಯಾಕ್ಟರ್ಸ್ ನ ಕಂಡು ಹಿಡಿದು ಏನ್ ಟ್ರಾನ್ಸ್ಪೋಸ್ ಮಾಡ್ತಿರಲ್ಲ ಅವಾಗ ಅದಕ್ಕೆ ಏನ್ ಕರೀತಾರೆ, adjoint. ತಿಳಿತಾ? ಸೊ adjoint ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ it is the transpose of all the cofactors of a given matrix. That is called as adjoint. So hanga ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಓಕೆ, ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ ಎ ಅಂತ ಒಂದು ಮ್ಯಾಟ್ರಿಕ್ಸ್ ಐತಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎ ಅಂತ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಟರ್ಮ್ಸ್ 5 7 2 4. ಸೊ ಹ್ಯಾವಿಂಗ್ ಟರ್ಮ್ಸ್ 5 7 2 4. ಓಕೆ, ಇದಂತೂ ನಿಮ್ಗೆ ಗೊತ್ತು, ಸೈನ್ಸ್ ಏನಿರ್ತಾವ ಅಂತ ಗೊತ್ತು, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಐತೆ, ಹೌದಾ? ಸೊ ಇಷ್ಟಂತ ನಿಮ್ಗೆ ಗೊತ್ತು. ಈಗ ಸೊ ಇಲ್ಲೊಂದು ಏನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನ್ ಕೊಟ್ರಲ್ಲ, ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಅಡ್ಜಾಯಿಂಟ್ ಹೆಂಗ್ ಕಂಡಿಡ್ತಾರೆ ಅಂದ್ರೆ ಹಿಂಗ್ ಬರೀತಾರ. ಇಟ್ ಈಸ್ ರೀಪ್ರೆಸೆಂಟೆಡ್ ಬೈ ಎ ಡಿ ಜೆ ಎ. ಎ ಡಿ ಜೆ ಎ ಟೈಪ್ ಹಿಂಗ್ ಬರೋದಕ್ಕೆ ಏನ್ ಕರೀತಾರೆ, ದಿಸ್ ಇಸ್ ಕಾಲ್ಡ್ ಆಸ್ ಅಡ್ಜಾಯಿಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎ ಹೆಂಗ್ ರೀಪ್ರೆಸೆಂಟ್ ಮಾಡ್ತಾರ ಅಂದ್ರೆ ಫಸ್ಟ್ ಯು ಶುಡ್ ಫೈಂಡ್ ಆಲ್ ದ ಕೋಫ್ಯಾಕ್ಟರ್ಸ್. ಫಸ್ಟ್ ಕೋಫ್ಯಾಕ್ಟರ್ಸ್ ಎಲ್ಲಾನು ಕಂಡಿಡೋದನ್ನ ಟ್ರಾನ್ಸ್ಪೋಸ್ ಮಾಡ್ಕೋರಿ. ಓಕೆ, ಸೊ ಮೊದಲ ಕೋಫ್ಯಾಕ್ಟರ್ಸ್ ಕಂಡಿಡೋದಾಗ ಹಂಗಾರ, ಸೊ ಫಸ್ಟ್ ವಿ ವಿಲ್ ಬಿ first we will be finding the cofactors. So a the cofactors na ಹೆಂಗ್ ಕಂಡಿಡ್ತಾರೆ ನೋಡೋಣ. So cofactors of a. So cofactors of a ಅಂದ್ರೆ ಹೆಂಗ್ ಬರ್ಕೊಂತೀರಿ, cofactors a ಅಂದ್ರೆ a11 ನೆನಪೈತಲ್ಲ ಇದು, a12 ನೆಕ್ಸ್ಟ್ a21 ನೆಕ್ಸ್ಟ್ a22. ಓಕೆ, ಸೊ cofactors ನ ಹೆಂಗ್ ಕಂಡಿಡಿಬೇಕು ಗೊತ್ತು. ಸೊ cofactors ನ ಕಂಡಿಡಿಬೇಕಾದ್ರೆ ಏನ್ ಮಾಡ್ತೀರಿ, ಮೈನರ್ಸ್ ನ ಕಂಡಿಡಿದು ಸೈನ್ ನ ಹಿಂದೆ ಏನ್ ಮಾಡ್ತೀರಿ, ಹಚ್ತೀರಿ. ಸೊ ಮೈನರ್ಸ್ ಅಂದ್ರೆ ಸೈನ್ ಹಚ್ಚಂಗಿಲ್ಲ, ಕೋಫ್ಯಾಕ್ಟರ್ಸ್ ಅಂದ್ರೆ ಏನ್ ಮಾಡ್ತೀರಿ, ಮೈನರ್ಸ್ ನ ಕಂಡು ಸೈನ್ ಹಚ್ತೀರಿ, ಅದಕ್ಕೆ ಏನ್ ಕರೀತಾರೆ, ಕೋಫ್ಯಾಕ್ಟರ್ಸ್, ಹೌದಾ? ಸೊ ವಿಲ್ ಸ್ಟಾರ್ಟ್. ಸೊ ಫಸ್ಟ್ ವಿಲ್ ಬಿ ಫೈಂಡಿಂಗ್ ದ ಕೋಫ್ಯಾಕ್ಟರ್ ಆಫ್ 5. ಫಸ್ಟ್ 5 ದ ಕೋಫ್ಯಾಕ್ಟರ್ ಕಂಡು. 5 ಅಂದ್ರೆ ಏನು, 5 ಇಟ್ ಈಸ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ a11, ಕರೆಕ್ಟಾ? ಸೊ 5 ಇಟ್ ಈಸ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಅದೇನದು 5. ಸೊ 5 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್, ಅದಕ್ಕೆ ಏನ್ ಕರೀತಾರೆ, a11 ಅಂತ ಕರೀತಾರೆ. ಸೊ 5 ಕೋಫ್ಯಾಕ್ಟರ್ಸ್ ಏನ್ ಬರುತ್ತೆ ನೋಡೋಣ. ಸೊ 5 ಕೋಫ್ಯಾಕ್ಟರ್ ಬೇಕಂದ್ರೆ 5 ಎಷ್ಟನೇ ರೋ ಎಷ್ಟನೇ ಕಾಲಮ್ ಐತಿ. ಸೊ 5 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ 5 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಒಳಗಿಂದ ಬಿಟ್ಬಿಟ್ರೆ ಏನ್ ಉಳಿದೈತೆ ನೋಡ್ರಿ, ಯು ವಿಲ್ ಗೆಟ್ 4 ಬಂತು. ಸೊ 4 ಇಂದ ಸೈನ್ ಏನ್ ಹಚ್ತೀರಿ. ಸೊ 4 ಇಂದ ಸೈನ್ ಬರೋದೇನು, 4 ಇಂದ ಸೈನ್ ಬರೋದು ಪ್ಲಸ್ ಬರುತ್ತೆ, ಹೌದಾ? ಸೊ ಏನ್ ಹಚ್ಚಿದ್ರಿ, ಪ್ಲಸ್ 4, ಕರೆಕ್ಟ್ ಆಯ್ತಾ? ಸೇಮ್ ಅದ ಟೈಪ್. ನೆಕ್ಸ್ಟ್ ಎಲಿಮೆಂಟ್ ಯಾವುದು, 7. ಸೊ ನೆಕ್ಸ್ಟ್ ಎಲಿಮೆಂಟ್ 7. ಸೊ 7 ಎಷ್ಟನೇ ರೋ ಎಷ್ಟನೇ ಕಾಲಮ್ ಆಗೈತಿ, 7 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ. 7 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಸೆಕೆಂಡ್ ಕಾಲಮ್. 7 ಫಸ್ಟ್ ರೋ ಒಳಗಡೆ ಐತಿ, ಸೆಕೆಂಡ್ ಕಾಲಮ್ ಆಗೈತಿ, ಹೌದಾ? ಸೊ ಅದನ್ನ ಬಿಟ್ಬಿಡ್ರಿ. ಸೊ ಅದನ್ನ ಬಿಟ್ರೆ ಏನ್ ಉಳಿತೈತಿ, ಯು ವಿಲ್ ಗೆಟ್ 2 ಬಂತು, ಕರೆಕ್ಟಾ? ಸೊ 2 ಇಂದ ಸೈನ್ ಏನ್ ಹಚ್ತೀರಿ ನೋಡ್ರಿ, 2 ಇಂದ ಸೈನ್ ಏನ್ ಬರುತ್ತೆ, 2 ಇಂದ ಸೈನ್ ಏನ್ ಬರುತ್ತೆ, ಮೈನಸ್ ಸೈನ್ ಬರುತ್ತೆ, ಹೌದಾ? ಸೊ ಇದು ಯಾಕೆ ಮೈನಸ್ ಬರುತ್ತೆ ಗೊತ್ತು, ಯಾಕಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದ್ರೆ 1 + 2. ಸೊ 1 + 2 ಅಂದ್ರೆ ಏನು, 3. 3 ಅಂದ್ರೆ ಏನು, ಆಡ್ ನಂಬರ್. ಆಡ್ ನಂಬರ್ ಬಂದ್ರೆ ಏನು ಹಚ್ತೀರಿ, ಮೈನಸ್ ಹಚ್ತೀರಿ, ತಿಳಿತಾ ಇದು? ಸೊ ಮೈನಸ್ ಬಂತು, ಕರೆಕ್ಟಾ? ಸೊ a12 ಏನ್ ಬಂತು, -2 ಬಂತು. ಮೈನಸ್ ಯಾಕೆ ಬಂತು, ಸೈನ್ ಗೊತ್ತಾಯ್ತು.
ನೆಕ್ಸ್ಟ್ 7 ಮುಗಿತು. ನೆಕ್ಸ್ಟ್ ಇದೇನೀಗ ಕೆಲಸ 2. ಸೊ 2 ಎಷ್ಟನೇ ರೋ ಎಷ್ಟನೇ ಕಾಲಮ್ದಾಗ ಐತಿ? ಸೊ 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ 2 ಸೆಕೆಂಡ್ ರೋ ಫಸ್ಟ್ ಕಾಲಮ್ ಐತಿ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ದಾಗ ಬಿಟ್ರೆ ಏನು ನೋಡಿದ್ವಿ ನೋಡ್ರಿ, ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ 7. ಸೊ 7 ಹಿಂದ ಸೈನ್ ಏನ್ ಬರುತ್ತೆ? 7 ಹಿಂದ ಬರೋ ಸೈನ್ ಏನಂದ್ರೆ ಮೈನಸ್ ಸೈನ್ ಬರುತ್ತೆ. ಸೊ ಹಂಗಾರೆ ಏನಿಸ್ತೀರಿ ಇಲ್ಲಿ ಮೈನಸ್ ಹಚ್ತೀರಿ, ಹೌದಾ? ಯಾಕಂದ್ರೆ ಮೈನಸ್ ಯಾಕೆ ಬರ್ತಂದ್ರೆ 2a21 ಅಂದ್ರೆ 2 + 1 ಏನು ಬಂತು? 3 ಬಂತು. ಸೊ 3 ಅಂದ್ರೆ ಆಡ್ ನಂಬರ್ ಬಂದ್ರೆ ಏನಿಸ್ತೀರಿ? ಮೈನಸ್ ಹಚ್ತೀರಿ, ಕರೆಕ್ಟ್? a21 -7 ಬಂತು. ನೆಕ್ಸ್ಟ್ a22. ಸೊ a22 ಅಂದ್ರೆ ಎಲಿಮೆಂಟ್ ಪ್ರೆಸೆಂಟ್ ಇಂದ ಅಥವಾ ಕೋ ಫ್ಯಾಕ್ಟರ್ಸ್ ಪ್ರೆಸೆಂಟ್ ಇಂದ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದ್ರೆ 4. ಸೊ 4 ಎಷ್ಟನೇ ರೋ ಎಷ್ಟನೇ ಕಾಲಮ್ ಐತಿ? 4 ಇಟ್ ಇಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ರೆ ಏನು ನೋಡಿತ್ತು? ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ರೆ 5 ಬಂತು. ಸೊ 5 ಇಂದ ಸೈನ್ ಏನ್ ಹಚ್ತೀರಿ? 5 ಇಂದ ಸೈನ್ ಏನ್ ಬಂತು? ಮೈನಸ್ ಬಂತು, ತಿಳಿತಾ? ಸೊ 5 ಇಂದ ಸೈನ್ ಏನ್ ಬಂತು? ಮೈನಸ್ ಬಂತು, ಕರೆಕ್ಟ್ ಇದು? ಹಾ, ಓಕೆ. ಸಾರಿ 5 ಇಂದ ಸೈನ್ ಏನ್ ಬಂತು? ಪ್ಲಸ್ ಬಂತು. ಸೊ 5 ಇಂದ ಸೈನ್ ಏನ್ ಬಂತು? ಪ್ಲಸ್ ಬಂತು. ಸೊ ಏನ್ ಮಾಡಿದ್ರಿ? ಪ್ಲಸ್ ಹಚ್ಚಿದ್ರಿ, ಹೌದಾ? ಸೊ ಈಗ ನಿಮಗೇನು ಸಿಕ್ಕು ಅಂದ್ರೆ ಯು ಗಾಟ್ ದ ಕೋ ಫ್ಯಾಕ್ಟರ್ಸ್. ಸೊ ಕೋ ಫ್ಯಾಕ್ಟರ್ಸ್ ಯಾವ್ಯಾವ ಸಿಕ್ಕು ನೋಡ್ರಿ ನಿಮ್ಗೆ? ಕೋ ಫ್ಯಾಕ್ಟರ್ಸ್ ಇಟ್ ಈಸ್ +4 -7, ಓಕೆ, -2 +5. ಸೊ ಎಲ್ಲ ಕೋ ಫ್ಯಾಕ್ಟರ್ಸ್ ಸಿಕ್ವಾ? ಈಗ ಏನು ಈ ಕೋ ಫ್ಯಾಕ್ಟರ್ಸ್ ಅದಲ್ಲ, ಈ ಕೋ ಫ್ಯಾಕ್ಟರ್ಸ್ನ ಏನ್ ಮಾಡ್ಬೇಕು? ನೀವು ಬರ್ಕೋಬೇಕು. ಸೊ ಕೋ ಫ್ಯಾಕ್ಟರ್ಸ್ನ ಬರ್ಕೋರಿ. ಕೋ ಫ್ಯಾಕ್ಟರ್ಸ್ನ ಬರ್ಕೊಂಡ್ರೆ ಏನಾಯ್ತು ನೋಡ್ರಿ? ಕೋ ಫ್ಯಾಕ್ಟರ್ಸ್ನ ಬರ್ಕೊಂಡ್ರ you will get something like this. ಏನಂದ್ರೆ 4 is the cofactor of 5. next -2, 4 -2, next 7 -7 ಬರೀ 7 ಅಲ್ಲ, ಏನೈತಿ? -7 ಐತಿ, ಹೌದಾ? ಸೊ -7. ನೆಕ್ಸ್ಟ್ ಏನೈತಿ? +5. ಸೊ +5 ಅಂದ್ರೆ 1, ಬರೀ 5 ಅಂದ್ರೆ 1, ಬರೀ 5 ವರೆಗೆ ಓದೋಣ ಇಲ್ಲಿ, ಹೌದಾ? ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ +5. ಸೊ ಇದೇನು ಬರ್ದಿಲ್ಲ, ದಿಸ್ ಈಸ್ ದ ಕೋ ಫ್ಯಾಕ್ಟರ್ಸ್. ಇವೆಲ್ಲ ನೀವು ಕೋ ಫ್ಯಾಕ್ಟರ್ಸ್. ಸೊ ನನಗೆ ಈ ಕೋ ಫ್ಯಾಕ್ಟರ್ಸ್ ಬರ್ತೀನಿ. ಕೋ ಫ್ಯಾಕ್ಟರ್ಸ್ನ ಬರ್ದೆ. ನನಗೆ ಅಡ್ಜಾಯಿಂಟ್ ಬೇಕಂದ್ರೆ ಮಾಡ್ಬೋದು ಈ ಮ್ಯಾಟ್ರಿಕ್ಸ್ನ. ಅಡ್ಜಾಯಿಂಟ್ ಬೇಕಂದ್ರೆ ಇಲ್ಲೇನು ಮ್ಯಾಟ್ರಿಕ್ಸ್ ಬಂದೈತಲ್ಲ, ಯಾವ ಮ್ಯಾಟ್ರಿಕ್ಸ್ ರೀ ಸರ್ ಅಂತಂದ್ರೆ, ಈಗ ಬಣ್ಣ ಬಳಿತೀನಿ ನೋಡ್ರಿ, ಇಲ್ಲಿ ಹಸಿರು ಬಣ್ಣ ಬಳಿತೀನಿ, ಇದು ಮ್ಯಾಟ್ರಿಕ್ಸ್ 4 -2 -7 5. ಇಲ್ಲೇನು ಮ್ಯಾಟ್ರಿಕ್ಸ್ ಐತಲ್ಲ, ಸ್ವಚ್ಛ ಮಾಡ್ಬಿಡ್ತೀನಿ ತೊಡ್ರಿ. ಇದೇನು ಹಸಿರು ಬಣ್ಣ ಬಳದಿಲ್ಲ, ಈ ಮ್ಯಾಟ್ರಿಕ್ಸ್. ಓಕೆ, ಸೊ ಈ ಮ್ಯಾಟ್ರಿಕ್ಸ್ ಏನೈತಲ್ಲ, ಈ ಮ್ಯಾಟ್ರಿಕ್ಸ್ ಏನಿದು, ದಿಸ್ ಈಸ್ ದ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಕೋ ಫ್ಯಾಕ್ಟರ್ಸ್. ಸೊ ಈ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಬೇಕು. ಈ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡೋದಂದ್ರೆ ಏನು? ಸೊ ಈ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡೋದಂದ್ರೆ ರೋಸ್ ಇದ್ದಿದ್ದು ಕಾಲಮ್ಸ್ ಬರ್ಕೋಬೇಕು, ಕಾಲಮ್ಸ್ ಇದ್ದಿದ್ದು ರೋಸ್ ಬರ್ಕೋಬೇಕು. ಸೊ ರೋಸ್ ಇದ್ದಿದ್ದು ಕಾಲಮ್ಸ್, ಕಾಲಮ್ಸ್ ಇದ್ದಿದ್ದು ರೋಸ್ ಬರ್ದ್ರೆ ಏನಾಗುತ್ತೆ ನೋಡ್ರಿ? ಸೊ ರೋಸ್ ಇದ್ದಿದ್ದು ಕಾಲಮ್ಸ್, ಕಾಲಮ್ಸ್ ಇದ್ದಿದ್ದು ರೋಸ್ ಬರ್ದ್ರ, ಸೊ ಎಕ್ಸ್ಚೇಂಜ್ ಮಾಡ್ರಿ. ಫಸ್ಟ್ ರೋ ಇದ್ದಿದ್ದನ್ನ ಫಸ್ಟ್ ಕಾಲಮ್ ಮಾಡ್ರಿ, ನೆಕ್ಸ್ಟ್ ಫಸ್ಟ್ ರೋ ಇದ್ದಿದ್ದನ್ನ ಫಸ್ಟ್ ಕಾಲಮ್ ಮಾಡಿದ್ರಿ, ನೆಕ್ಸ್ಟ್ ಸೆಕೆಂಡ್ ರೋ ಇದ್ದಿದ್ದನ್ನ ಸೆಕೆಂಡ್ ಕಾಲಮ್ ಮಾಡ್ರಿ. -7 5. ಇದು ಏನ್ ಬಂತಲ್ಲ, ಇದಕ್ಕೆ ಏನಂತ ಕರಿತಾರೆ ಅಂದ್ರೆ, ದಿಸ್ ಈಸ್ ಕಾಲ್ಡ್ ಆಸ್ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ. ದಿಸ್ ಈಸ್ ಕಾಲ್ಡ್ ಆಸ್ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಇಲ್ಲಿ ಏನ್ ಸ್ಟಾರ್ಟಿಂಗ್ ಏನ್ ಎ ಮ್ಯಾಟ್ರಿಕ್ಸ್ ನೋಡಿದ್ರಲ್ಲ, ಸ್ಟಾರ್ಟಿಂಗ್ ಏನು ಎ ಮ್ಯಾಟ್ರಿಕ್ಸ್ ನೋಡಿದ್ವಿ. ಎ ಮ್ಯಾಟ್ರಿಕ್ಸ್ ಏನಿತ್ತು? 5 7 2 4. ಸೊ 5 7 2 4 ಏನ್ ಮ್ಯಾಟ್ರಿಕ್ಸ್ ತೊಗೊಂಡಿದ್ವಲ್ಲ, ಸೊ ಆ 5 7 2 4 ಮ್ಯಾಟ್ರಿಕ್ಸ್ ಅದು ಎ, ಅದು ಅದರದ್ದು ಅಡ್ಜಾಯಿಂಟ್ ನಾವು ಏನು ಬರ್ದಿಲ್ಲ ಇಲ್ಲೇ ನೋಡ್ರಿ, ದಿಸ್ ಈಸ್ ಅಡ್ಜಾಯಿಂಟ್ ಆಫ್ ಎ. ಸೊ ಹಂಗಾರೆ ಅಡ್ಜಾಯಿಂಟ್ ಆಫ್ ಎ ಏನು ಬಂತು ನೋಡ್ರಿ? ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು, ಓಕೆ, ಅಡ್ಜಾಯಿಂಟ್ ಆಫ್ ಎ ಇಟ್ ಈಸ್ ಈಕ್ವಲ್ ಟು ಏನು ಬಂತು? 4 -7 -2 5. ಸೊ ಇದನ್ನು ಬಣ್ಣ ಒಳ್ಳೆ, ಸೊ 4 -7 -2 5 ಅಂತ ನೋಡ್ರಿ, ತಿಳಿತಾ? ಸೊ ದಿಸ್ ಈಸ್ ದ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್, ತಿಳಿತಾ? ಸೊ ಹಂಗಾರೆ ನಾವು ಏನು ಮಾಡಿದ್ವಿ? ಸಿಂಪಲ್, ಅವ್ರು ಏನು ಕೊಟ್ಟಿದ್ರು, ಅವ್ರು ಕೊಟ್ಟಿರೋದು ಹಿಂಗೆ ಕೊಟ್ಟಿದ್ರು. ಅವ್ರು ಎ ಈಕ್ವಲ್ ಟು 5 7 2 4 ಕೊಟ್ಟಿದ್ರು. ಎ ಈಕ್ವಲ್ ಟು 5 7 2 4 ಕೊಟ್ಟಿದ್ರು. ನಾವೇನು ಮಾಡಿದ್ವಿ? ಅದರದ್ದು ಕೋ ಫ್ಯಾಕ್ಟರ್ಸ್ನ ಕಂಡಿದ್ವಿ. 5 7 2 4 ಇಂದ ಕೋ ಫ್ಯಾಕ್ಟರ್ಸ್ನ ಕಂಡಿಡೋದು ಬರ್ಕೊಂಡ್ವಿ. ಇದೇನು ಬರ್ಕೊಂಡಿವಲ್ಲ, ಇದೇನು? ದಿಸ್ ಈಸ್ ದ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಕೋ ಫ್ಯಾಕ್ಟರ್ಸ್. ಸೊ ದಿಸ್ ಈಸ್ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಕೋ ಫ್ಯಾಕ್ಟರ್ಸ್. ಸೊ ಕೋ ಫ್ಯಾಕ್ಟರ್ಸ್ನ ಕಂಡು ಹಿಡಿದು ಮುಂದೆ ಏನು ಮಾಡಿದ್ವಿ? ಆ ಕೋ ಫ್ಯಾಕ್ಟರ್ಸ್ನ ಏನು ಮಾಡಿದ್ವಿ? ಟ್ರಾನ್ಸ್ಪೋಸ್ ಮಾಡಿದ್ವಿ. ಅಂದ್ರೆ ರೋ ಇದ್ದಿದ್ದು ಕಾಲಮ್ ಬರ್ಕೊಂಡ್ವಿ, ಕಾಲಮ್ ಇದ್ದಿದ್ದು ರೋ ಬರ್ಕೊಂಡ್ವಿ. ಸೊ ಅವಾಗ ಏನು ಎಕ್ಸ್ಚೇಂಜ್ ಆಗತ್ತಲ್ಲ, ಅದಕ್ಕೆ ಏನು ಕರೀತಾರೆ? ದಟ್ ಈಸ್ ಕಾಲ್ಡ್ ಆಸ್ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಸೊ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಬೇಕಂದ್ರೆ ಏನು ಮಾಡಬೇಕು? ಮ್ಯಾಟ್ರಿಕ್ಸ್ ಎ ಒಳಗಿಂದು ಎಲ್ಲ ಎಲಿಮೆಂಟ್ಸ್ ಇಂದು ಕೋ ಫ್ಯಾಕ್ಟರ್ಸ್ನ ಕಂಡುಹಿಡಬೇಕು. ಕಂಡುಹಿಡಿದು ಏನು ಮಾಡಬೇಕು?
ಅದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಆ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಯು ವಿಲ್ ಗೆಟ್ ಅಡ್ಜಾಯಿಂಟ್ ಆಫ್ ಎ. ಸಿಂಪಲ್ ಇದು ಟಾಪಿಕ್. ಸೊ ಅಡ್ಜಾಯಿಂಟ್ ತಿಳಿತಾ? ಓಕೆ, ತಿಳಿದಂತ ಅನ್ಕೊಂಡಿನಿ. ದಿಸ್ ಈಸ್ ದ ವೇ ಟು ಫೈಂಡ್ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಕೋಫ್ಯಾಕ್ಟರ್ಸ್ನ ಕಂಡುಹಿಡಿದು ಟ್ರಾನ್ಸ್ಪೋಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಏನಿದೆ ನೋಡೋಣ. ಸೊ ನೆಕ್ಸ್ಟ್ ಟಾಪಿಕ್ ಇಟ್ ಈಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಟಾಪಿಕ್ ಒಂದು ಸಿಂಪಲ್ ಟಾಪಿಕ್ ಇದೇನ್ರಿ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡೋಣ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡೋಣ. a matrix whose determinant of A equal to 0. a matrix whose determinant of A equal to 0 ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. a matrix whose determinant of A is equal to 0, that is called as singular matrix. ಎಕ್ಸಾಂಪಲ್ ಐತೆ ನೋಡ್ರಿ, 1 3 3 9 ಅಂತ ಒಂದು ಎಕ್ಸಾಂಪಲ್ ಐತಿ. ಎಕ್ಸಾಂಪಲ್ 1 3 3 9 ಅಂತ ಐತಿ. ಹಂಗ ಅನ್ಕೋರಿ ಇದರ ಹೆಸರು ಎ, ಇದರ ಹೆಸರು ಹಂಗ ಎ ಅಂತ ಅನ್ಕೊಂಡ್ರ ಇದರ ಡಿಟರ್ಮಿನೆಂಟ್ ಕಂಡ್ರಿ. ಈಗ ಇದರ ಡಿಟರ್ಮಿನೆಂಟ್ ನ ಕಂಡ್ರಿ ಏನಾಗುತ್ತೆ ನೋಡ್ರಿ, ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 1 into 9 ಎಷ್ಟು ಬಂತು, 9 ಮೈನಸ್ 3 into 3 ಎಷ್ಟು ಬಂತು, 9. ಸೊ 9 minus 9 ಏನ್ ಬಂತು, 0. ಅಂದ್ರೆ ಈ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಾರಲ್ಲ, ಈ ಮ್ಯಾಟ್ರಿಕ್ಸ್ ಇನ್ ಡಿಟರ್ಮಿನೆಂಟ್ 0 ಬರತೈತಾ. ಸೊ ಬಂದ್ರ ಅವಾಗ ಈ ಮ್ಯಾಟ್ರಿಕ್ಸ್ ಏನ್ ಕರೀತಾರ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರ. then it is called as entry singular matrix. So singular matrix ಅಂದ್ರೆ ತಿಳಿತಾ, ಸಿಂಪಲ್ ಐತಿ. ಆ ಮ್ಯಾಟ್ರಿಕ್ಸ್ whose determinant of A equal to 0, ಯಾವ ಮ್ಯಾಟ್ರಿಕ್ಸ್ ಇನ್ ಡಿಟರ್ಮಿನೆಂಟ್ 0 ಬರುತ್ತೆ ಅಂತ ಮ್ಯಾಟ್ರಿಕ್ಸ್ ಗೆ ಅಂತ ಕರೀತಾರೆ, ಇಟ್ ಈಸ್ ಕಾಲ್ಡ್ ಆಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಐಡಿಯಾ ಬಂತು? ಸಿಂಪಲ್ ಐತಿ, ಸಿಂಪಲ್ ಐತಿ. ಓಕೆ, ನೆಕ್ಸ್ಟ್ ವಿ ವಿಲ್ ಬಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಸಿಂಗ್ಯುಲರ್ ಮುಗಿದ್ಕೊಂಡು ಆಬ್ವಿಯಸ್ಲಿ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಬರ್ತೀನಿ ಅಂದ್ರೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ನೋಡೋಣ. ಸೊ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ a square matrix whose determinant of A is not equal to 0. ಆಗ ಹೆಂಗಿತ್ತು, determinant of A equal to 0. ಈಗೇನು determinant of A not equal to 0. ಸಿಂಪಲ್ ಐತೆ ನೋಡ್ರಿ. determinant of A 0 equal ಆದ್ರೆ that is singular matrix. if determinant of A is not equal to 0 then it is called as non singular matrix. ಎಕ್ಸಾಂಪಲ್ ಇಲ್ಲೊಂದು ಕೊಟ್ಟರೆ ನೋಡ್ರಿ, 5 3 4 6. ಸೊ ಸಿಂಪಲ್ 5 6 ಮಾಡ್ರಿ 30 ಬರುತ್ತೆ. ಸೊ 5 6 30 minus 4 3 12. ಸೊ ಡಿಟರ್ಮಿನೆಂಟ್ ಆಫ್ ಎ ಮಾಡಿದ್ರೆ ಏನ್ ಬಂತು ನೋಡ್ರಿ, 5 6 30 minus 12 ಅಂದ್ರೆ ಎಷ್ಟು ಬಂತು, 30 minus 12 ಅಂದ್ರೆ 18 ಬಂತ. ಸೊ ಅಂದ್ರ 0 ಬರತ್ತಿದೆ, ಡಿಟರ್ಮಿನೆಂಟ್ ಆಫ್ ಎ 0 ಬಂತ, 0 ಬಂದಿಲ್ಲ ಯಾಕಂದ್ರೆ 18 ಬಂದಿತ್ತು. ಸೊ ಹಿಂಗಾಗಿ ದಿಸ್ ಈಸ್ ಕಾಲ್ಡ್ ಆಸ್ ಎಂಟ್ರಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. 0 ಬಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, 0 ಬರಲಿಲ್ಲ ಅಂದ್ರೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಈಸಿ ಐತಿದು. ಓಕೆ, ಸೊ ವಿಲ್ ಬಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ನೆಕ್ಸ್ಟ್ ಟಾಪಿಕ್ ಏನೈತೆ ನೋಡ್ರಿ, ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಫಾರ್ ಕರ್ನಾಟಕ ಸಿಟಿ. KCET ಅಂದ್ರೆ ಕರ್ನಾಟಕ ಸಿಟಿ. ಸೊ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಫಾರ್ ಕರ್ನಾಟಕ ಸಿಟಿ. ಇಲ್ಲೊಂದು ಸ್ವಲ್ಪ ಪ್ರಾಪರ್ಟೀಸ್ ಇದಾವೆ, ಇದು ವಿದೌಟ್ ಪ್ರೂಫ್ ನೀವು ಕಲಿಬೇಕು. ಇದು ಪ್ರೂಫ್ ಇಲ್ಲ, ಆದ್ರೆ ನೀವು ತಿಳ್ಕೋಬೇಕು. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಸಾಲ್ವ್ 1 mark ಕ್ವಶನ್ಸ್. ಬೋರ್ಡ್ ಎಕ್ಸಾಮ್ ಒಳಗಡೆ 1 mark ಕ್ವಶನ್ಸ್ ಬರ್ತಾವೆ. ಇದ್ರೊಳಗಡೆ ಗ್ಯಾರಂಟಿ 1 ಕ್ವಶನ್ ಬರುತ್ತೆ 100%. ಓಕೆ, ಸೊ ಬೋರ್ಡ್ ಎಕ್ಸಾಮ್ ಒಳಗಡೆ ಈ ಪ್ರಾಪರ್ಟೀಸ್ ಯೂಸ್ ಮಾಡಿ ಒಂದು 1 mark ಕ್ವಶನ್ ಬರುತ್ತೆ ಬೋರ್ಡ್ ಎಕ್ಸಾಮ್ ಒಳಗಡೆ. ಇದನ್ನ ಬಿಟ್ಟು ಮತ್ತೆ ಕರ್ನಾಟಕ ಸಿಟಿ ಒಳಗಡೆ ಇದ್ರ ಮೇಲೆ ಏನ್ ಮಾಡಬಹುದು, ಕ್ವಶನ್ಸ್ ನ ಕೇಳಬಹುದು. ಓಕೆ, ಸೊ ಅದಕ್ಕೆ ಸ್ವಲ್ಪ ಈ ಪ್ರಾಪರ್ಟೀಸ್ ಲಕ್ಷ ಕೊಡ್ರಿ. ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದಾವೆ, ಏನದ ನೋಡೋಣ. ಸೊ ಫಸ್ಟ್ ಪ್ರಾಪರ್ಟಿ, A into adjoint of A. A into adjoint of A equal to adjoint of A into A. ಇದು ಇಂಟು ಆಗಬೇಕು, ಸ್ವಲ್ಪ ಮಿಸ್ಟೇಕ್ ಆಗೈತಿಲ್ಲ. adjoint of A into A is equal to determinant of A into I. ಸೊ ಒಂದೇದು A into adjoint of A ಅಥವಾ adjoint of A into A ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್, ಡಿಟರ್ಮಿನೆಂಟ್ ಆಫ್ A into I. ಇದರ ಅರ್ಥ ಏನಂದ್ರೆ A ಜೊತೆ A ಅನ್ನೋ ಮ್ಯಾಟ್ರಿಕ್ಸ್ ಜೊತೆ adjoint of A ಅನ್ನೋ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ರಿ, ಅಥವಾ adjoint of A ಅನ್ನೋ ಮ್ಯಾಟ್ರಿಕ್ಸ್ ಜೊತೆ A ಅನ್ನೋ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ರಿ. ಮಾಡಿದ್ರೆ ಏನ್ ಬರುತ್ತೆ, ಡಿಟರ್ಮಿನೆಂಟ್ ಆಫ್ A into I ಏನ್ ಬರುತ್ತೆ, ಆನ್ಸರ್ ಆಗಿ ಬರುತ್ತೆ. ಓಕೆ, ಯು ವಿಲ್ ಗೆಟ್ ಡಿಟರ್ಮಿನೆಂಟ್ ಆಫ್ A into I as ಆನ್ಸರ್. ಇದು ಫಸ್ಟ್ ಪ್ರಾಪರ್ಟಿ. ಇದನ್ನ ಬಿಟ್ಟು ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಏನಿತ್ತು ನೋಡ್ರಿ, if A and B are non-singular matrices, if A and B are non-singular matrices of the same order, if A and B are non-singular matrices of the same order, then AB and BA are also non-singular. If A and B are non-singular matrices of the same order, if A and B are non-singular matrices of the same order,
ದೆನ್ ಎ ಬಿ ಅಂಡ್ ಬಿ ಆರ್ ಆಲ್ಸೋ ನಾನ್ ಸಿಂಗ್ಯುಲರ್. ಎ ಮತ್ತು ಬಿ ಮ್ಯಾಟ್ರಿಕ್ಸ್ ನಾನ್ ಸಿಂಗ್ಯುಲರ್ ಇದ್ರ ಎ ಬಿ ಮತ್ತು ಬಿ ಏನಿರ್ತಾವ ನಾನ್ ಸಿಂಗ್ಯುಲರ್ ಮ್ಯಾಟ್ರೈಸಸ್ ಇರ್ತಾವ, ನಾನ್ ಸಿಂಗ್ಯುಲರ್ ಸ್ಕ್ವೇರ್ ಮ್ಯಾಟ್ರೈಸಸ್ ಇರ್ತಾವ. ಇದು ಸೆಕೆಂಡ್ ಪ್ರಾಪರ್ಟಿ. ಇದನ್ನ ನೆನ್ಬಿಟ್ಟು ಹೋಗ್ಬೇಕು ಅಥವಾ ಬ್ಯಾಟ್ ಮಾಡ್ಬೇಕು, ಏನ್ ಮಾಡ್ತೀರಿ ಮಾಡ್ರಿ. ನೆಕ್ಸ್ಟ್ ಪ್ರಾಪರ್ಟಿ, ಡಿಟರ್ಮಿನೆಂಟ್ ಆಫ್ ಎ ಬಿ equal to determinant of A into determinant of B. Determinant of AB is equal to determinant of A into determinant of B. ಇದನ್ನ ಇಂಗ್ಲಿಷ್ ಒಳಗಡೆ ಹೇಳ್ಬೇಕಂದ್ರೆ ಹಿಂಗೆ ಹೇಳ್ಬೇಕು. ಹೆಂಗಂದ್ರೆ the determinant of the product of the two matrices, the determinant of the product of the two matrices is equal to the product of the two determinants. ಇನ್ನೊಮ್ಮೆ ಹೇಳ್ತೀನಿ, the determinant of the product of the two matrices, the determinant of the product of the two matrices is equal to product of the two determinant. The determinant of the product of the two matrices is equal to the product of the two determinants. ಓಕೆ, ಇದನ್ನ ಕನ್ನಡದಾಗ ಹೇಳ್ಬೇಕು ಹಿಂಗೆ ಹೇಳ್ಬೋದು. ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ದು ಪ್ರಾಡಕ್ಟ್ ಏನೈತಲ್ಲ ಅದ್ರ ಡಿಟರ್ಮಿನೆಂಟ್, ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ ಪ್ರಾಡಕ್ಟ್ ಏನಿರ್ತಲ್ಲ ಅದ್ರ ಡಿಟರ್ಮಿನೆಂಟ್ ಎದಕ್ಕೆ ಈಕ್ವಲ್ ಇರುತ್ತಂದ್ರ ಅವು ಎರಡು ಮ್ಯಾಟ್ರಿಕ್ಸ್ ನ ಸೆಪರೇಟ್ ಆಗಿ ಡಿಟರ್ಮಿನೆಂಟ್ ನ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಆನ್ಸರ್ ಬರುತ್ತಲ್ಲ ಅದ ಆನ್ಸರ್ ಬರುತ್ತೆ. ತಿಳಿತಾ ಇದು? ಇದನ್ನ ಇಂಗ್ಲಿಷ್ ಕೂಡ ಹೆಂಗೆ ಹೇಳ್ತಾರ, ದ ಪ್ರಾಡಕ್ಟ್ ಆಫ್ ದ ದ ಡಿಟರ್ಮಿನೆಂಟ್ ಆಫ್ ದ ಪ್ರಾಡಕ್ಟ್ ಆಫ್ ದ ಟೂ ಮ್ಯಾಟ್ರೈಸಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದ ಟೂ ಡಿಟರ್ಮಿನೆಂಟ್ಸ್. ಓಕೆ, ಇದನ್ನ ಸಿಂಬಾಲಿಕಲಿ ಬರೀಬೇಕಂದ್ರೆ ಹಿಂಗೆ ಬರಿತೀವಿ, ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಓಕೆ, ಇನ್ ಲಾಸ್ಟ್ ಪ್ರಾಪರ್ಟಿ ಏನೈತೆ ನೋಡ್ರಿ, determinant of adjoint of A, determinant of adjoint of A is equal to determinant of A whole raised to n minus 1. Determinant of A whole raised to n minus 1. So determinant of adjoint of A is equal to determinant of A whole raised to n minus 1. Okay, ಇದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದರ ಮೇಲೆಗೂ CET ಕ್ವಶನ್ ಬರ್ಬೋದು. ಇವೆಲ್ಲನೂ ಸ್ವಲ್ಪ ನೆನಪಿಟ್ಟು ಬರ್ರಿ. ಹಂಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, CET ಕ್ವಶನ್ ಹೆಂಗ್ ಬರ್ಬೋದು ಅಥವಾ ಬೋರ್ಡ್ ಎಕ್ಸಾಮ್ ಕ್ವಶನ್ ಹೆಂಗ್ ಬರ್ಬೋದು ಅಂದ್ರೆ, ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಐತಿ. ಕ್ವಶನ್ ಹೆಂಗ್ ಕೇಳ್ತಾರ ಹಿಂಗೆ ಕೊಡ್ತಾರ, ಡಿಟರ್ಮಿನೆಂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು 64. ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ ಟು 64. Determinant of AB equal to 64 and A and B are two equal matrices. Determinant of AB equal to 64 and A and B are two equal matrices. Then find the value of determinant of A ಅಂತ ಕೇಳ್ತಾರೆ. So simple, determinant of AB equal to 64 and determinant of A and determinant of B both are same ಅಂದ್ರೆ ಏನು ಬರುತ್ತೆ, determinant of A ನು 8 ಬರುತ್ತೆ, determinant of B ನು ಏನು ಬರುತ್ತೆ 8 ಬರುತ್ತೆ. ಕರೆಕ್ಟ್ ಆಯ್ತು? ಸೊ ಅಂದಾಗ ಅಷ್ಟೇ ಏನು ಬರುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ ಟು ಬರುತ್ತೆ 64 ಬರುತ್ತೆ. ಸೊ ಇಂಥ ಸಿಂಪಲ್ 1 ಮಾರ್ಕ್ ಕ್ವಶನ್ ದ್ಯಾಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮ್. ತಿಳಿತಾ ಇದು? ಓಕೆ, ಸೊ ಇವೆಲ್ಲ ಪ್ರಾಪರ್ಟೀಸ್ ಏನು ಬರ್ದಿನಲ್ರಿ, ಇವೆಲ್ಲ ಪ್ರಾಪರ್ಟೀಸ್ನ ಒಂದ್ ಕಡೆ ನೋಟ್ಸ್ ಒಳಗಡೆ ಬರ್ಕೋರಿ, ಇದನ್ನ ಕರೆಕ್ಟಾಗಿ ಓದ್ಕೋರಿ, ಬ್ಯಾಟ್ ಮಾಡ್ರಿ. ಇದು CET-ಗೆ ಭಾಳ ಇಂಪಾರ್ಟೆಂಟ್, ಪ್ಲಸ್ ಬೋರ್ಡ್ ಎಕ್ಸಾಮಿಗೆ 1 ಮಾರ್ಕ್ ಸೆಕ್ಷನ್ಗೆ ಭಾಳ ಇಂಪಾರ್ಟೆಂಟ್. ತಿಳಿತಾ ಇದು? ಸೊ ಇದನ್ನ ಕಲ್ತ್ರಿ ಅಂತ ಅನ್ಕೊಂಡಿನಿ ಎಲ್ಲ. ಓಕೆ, next we will start with the exercise, that is exercise 4.5. find the adjoint of a given matrix. So find the adjoint of a given matrix and kotra A equal to 1 2 3 4. So A equal to 1 2 3 4 adjoint ಕಂಡಿಡಿಬೇಕು. So adjoint ನ ಹೆಂಗೆ ಕಂಡಿಡಿತೀರಿ, adjoint ಕಂಡಿಡಿಬೇಕಂದ್ರೆ ಸಿಂಪಲ್ ಕೋಫ್ಯಾಕ್ಟರ್ಸ್ ನ ಕಂಡಿಡಿದು ಏನು ಮಾಡ್ರಿ, ಟ್ರಾನ್ಸ್ಪೋಸ್ ಮಾಡ್ಬಿಡ್ರಿ. ಕೋಫ್ಯಾಕ್ಟರ್ಸ್ ನ ಕಂಡಿಡಿದು ಟ್ರಾನ್ಸ್ಪೋಸ್ ನ ಮಾಡ್ರಿ. ಸೊ ಕೋಫ್ಯಾಕ್ಟರ್ಸ್ ನ ಹೆಂಗೆ ಕಂಡಿಡಿಬೇಕು ನೋಡ್ರಿ, ಇಲ್ಲಿ ಕೋಫ್ಯಾಕ್ಟರ್ಸ್ ನ ಇಲ್ಲಿ ಬರೀಲೇ. ಸೊ ಕೋಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸ್ ಇಲ್ಲಿ ಬರ್ತೈತಿ ನೋಡ್ರಿ. ಕೋಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸ್ ಹೆಂಗ್ ಬರೀತೀರಿ, ಸಿಂಪಲ್. ಫಸ್ಟ್ ಯಾವ್ದು ಕನ್ಸಿಡರ್ ಮಾಡ್ತೀರಿ, ಫಸ್ಟ್ ಯು ವಿಲ್ ಕನ್ಸಿಡರ್ 1. ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ಹಂಗಾರ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಯಾವ್ದು ಉಳಿತು ನೋಡ್ರಿ, ಯು ವಿಲ್ ಗೆಟ್ 4. ಹೌದಾ? ನೆಕ್ಸ್ಟ್ 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಸೆಕೆಂಡ್ ಕಾಲಮ್ದಾಗಿದೆ. ಅದನ್ನ ಬಿಟ್ಬಿಟ್ರೆ ಏನು ಉಳಿತು ನೋಡ್ರಿ, ಅದನ್ನ ಬಿಟ್ರೆ 3 ಉಳಿತು. ಅದರ 3 ಹಿಂದ ಸೈನ್ ಬರುತ್ತೆ, 3 ಹಿಂದ ಸೈನ್ ಯು ವಿಲ್ ಗೆಟ್ ಮೈನಸ್. ಯಾಕಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದ್ರೆ ಆಡ್ ಬರುತ್ತೆ. ಸೊ ಆಡ್ ಅಂದ್ರೆ ಏನ್ ಬರುತ್ತೆ, ಮೈನಸ್ ಬಂತು. ತಿಳಿತಾ ಇದೆ? ಸೊ ಇದ್ರ ಹಿಂದೆ ಏನ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಓಕೆ, ಪ್ಲಸ್ ಬರ್ದ್ರು ಅಷ್ಟೇ ಬಿಟ್ರು ಅಷ್ಟೇ. ನೆಕ್ಸ್ಟ್ ಯಾವ್ದು ನೋಡ್ರಿ, ಈಗ 1 2 ಮುಗಿತು. ನೆಕ್ಸ್ಟ್ ಯಾವ್ದೀಗ 3 ಕೆಲಸ. ಈಗ 3 ಎಷ್ಟನೇ ರೋ ಎಷ್ಟನೇ ಕಾಲಮ್ ಆಗೈತಿ. ಸೊ 3 ಇಟ್ ಈಸ್ ಪ್ರೆಸೆಂಟ್ ಇನ್ ವಿಚ್ ರೋ ವಿಚ್ ಕಾಲಮ್, ಇಲ್ಲೇ
ಇಲ್ಲಿ ಐತಲ್ಲ 3 it is present in which row which column? 3 is present in the first 3 it is present in the second row first column. 3 it is present in the second row first column. So second row first column bitbidri. So second row first column bitre ಏನು ಉಳಿತು ನೋಡ್ರಿ. So second row first column bitre you will get 2. So 2 ಇಂದ ಸೈನ್ ಏನು ಬರುತ್ತೆ, ಮೈನಸ್ ಬರುತ್ತೆ. ಯಾಕಂದ್ರೆ 3 it is present in the odd position. Odd position ನೆನಪೈತಲ್ಲ, ಸೈನ್ಸ್ ನೆನಪದಲ್ಲ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ನೆನಪದಲ್ಲ, ಆಡ್ ಪೊಸಿಷನ್ ಬರುತ್ತೆ. ಹಿಂಗಾಗಿ ಏನು ಬಂತಲ್ಲೇ ಮೈನಸ್ ಬಂತು. ಹೌದಾ? ನೆಕ್ಸ್ಟ್ 4. Okay, 4 it is present in which row which column? 4 it is present in the second row second column. So second row second column ಬಿಟ್ಬಿಟ್ರಿ. second row second column ಬಿಟ್ರೆ ನೋಡಿತ್ತು 1 ಬಂತು. second row second column ಬಿಟ್ರೆ ನೋಡಿತ್ತು 1. ಸೊ ಸೈನ್ ಏನು ಬರುತ್ತೆ, 1 ಇಂದ ಪ್ಲಸ್ ಬಂತು. ಸೊ ಈಗೇನು ಬರ್ದಿರಲ್ಲ, ಇಲ್ಲೇನು ಬರ್ದಿರಲ್ಲ, ಇದು ಮ್ಯಾಟ್ರಿಕ್ಸ್. ದಿಸ್ ಮ್ಯಾಟ್ರಿಕ್ಸ್ it is called as matrix of the cofactors. ಈ ಮ್ಯಾಟ್ರಿಕ್ಸ್ ಏನಂತ ಕರೀತಾರೆ, this is called as matrix of the cofactors. ಇಲ್ಲಿ ಬರ್ದಿದೆ ನೀವು cofactors. ಸರ್ ಯಾವ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ಬಣ್ಣ ಬಳಿತೀವಿ ನೋಡ್ರಿ, ಇದ ಮ್ಯಾಟ್ರಿಕ್ಸ್. +4 -3 -2 +1. ಇಲ್ಲಿ ಏನದಲ್ಲ, ದಿಸ್ ಮ್ಯಾಟ್ರಿಕ್ಸ್, ದಿಸ್ ಈಸ್ ದ ಮ್ಯಾಟ್ರಿಕ್ಸ್ ಆಫ್ ಕೋಫ್ಯಾಕ್ಟರ್ಸ್. ನಮಗೆ ಅಡ್ಜಾಯಿಂಟ್ ಬೇಕು. ಅಡ್ಜಾಯಿಂಟ್ ಬೇಕಂದ್ರೆ ಏನು ಮಾಡ್ತೀರಿ, ಅಡ್ಜಾಯಿಂಟ್ ಬೇಕಂದ್ರೆ ಏನು ಮಾಡ್ತೀರಿ, ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿದಿರ್ತಿರಲ್ಲ, ಕಂಡುಹಿಡಿದು ಏನು ಮಾಡ್ತೀರಿ, ಟ್ರಾನ್ಸ್ಪೋಸ್ ಮಾಡ್ರಿ. ಸೊ ಟ್ರಾನ್ಸ್ಪೋಸ್ ಮಾಡೋದು ಅಂದ್ರೆ ಏನು, ಸೊ ಟ್ರಾನ್ಸ್ಪೋಸ್ ಮಾಡೋದಂದ್ರೆ ರೋ ಇದ್ದಿದ್ದು ಕಾಲಮ್ ಬರೀರಿ, ಕಾಲಮ್ ಇದ್ದಿದ್ದು ರೋ ಬರೀರಿ. ಎಕ್ಸ್ಚೇಂಜ್ ದ ರೋಸ್ ಅಂಡ್ ಕಾಲಮ್ಸ್. ಸೊ ಎಕ್ಸ್ಚೇಂಜ್ ಮಾಡಿದ್ರೆ ನೋಡ್ರಿ, ಇಲ್ಲಿ 4 -3 4 -3 ನೆಕ್ಸ್ಟ್ -2 1 4 -3 4 -3 -2 1 ಎಕ್ಸ್ಚೇಂಜ್ ಮಾಡಿದ್ರಿ. ಈಗ ಇಲ್ಲಿ ಬಂದಿರೋ ಮ್ಯಾಟ್ರಿಕ್ಸ್ ಏನಂತ ಹೇಳ್ತಾರೆ, ದಿಸ್ ಮ್ಯಾಟ್ರಿಕ್ಸ್ ಇಟ್ ಈಸ್ ಕಾಲ್ಡ್ ಆಸ್ adjoint of A ಅಂತ ಕರೀತಾರೆ. ಹೆಂಗ್ ಮಾಡಿದ್ರಿ, ಮೊದಲ ಮ್ಯಾಟ್ರಿಕ್ಸ್ ಇದ್ದು ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿದ್ರಿ, ಆಮೇಲೆ ಏನು ಮಾಡಿದ್ರಿ, ಟ್ರಾನ್ಸ್ಪೋಸ್ ಮಾಡಿದ್ರಿ. ಈಗ ಇದಕ್ಕೆ ಏನು ಕರೀತಾರೆ, ದಿಸ್ ಈಸ್ ಕಾಲ್ಡ್ ಆಸ್ adjoint of A ಅಂತ ಕರೀತಾರೆ. ಓಕೆ, ತಿಳಿತಾ ಇದೆ ಹೆಂಗ್ ಮಾಡ್ಬೇಕು ಅನ್ನೋದು. ಈಗ ಒಂದು ಸಿಂಪಲ್ ಮೆಥಡ್ ಐತಿ, ಇನ್ನೊಂದು ವೇ ಒಳಗಡೆ. ಇದ ಸೇಮ್ ಕ್ವಶನ್ ಏನ್ ನೋಡಿ, ಸೇಮ್ ಕ್ವಶನ್. A = 1 2 3 4 ಆಯ್ತಾ. ಇದ ಸೇಮ್ ಕ್ವಶನ್. ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟೈತಿ, 2 x 2 ಐತಿ. ಸೊ ಮ್ಯಾಟ್ರಿಕ್ಸ್ ಆರ್ಡರ್ 2 x 2 ಇದ್ದಾಗ ಇನ್ನೂ ಫಾಸ್ಟ್ ಆಗಿ ಮಾಡಬಹುದು. ಮ್ಯಾಟ್ರಿಕ್ಸ್ ಆರ್ಡರ್ 2 x 2 ಇದ್ದಾಗ adjoint of A ಕಂಡುಹಿಡಿಯಿರಿ ಅಂತಂದ್ರೆ ಬಹಳ ಫಾಸ್ಟ್ ಆಗಿ ಮಾಡಬಹುದು. ಮ್ಯಾಟ್ರಿಕ್ಸ್ ಆರ್ಡರ್ 2 x 2 ಇದ್ದಾಗ adjoint of A ಕಂಡುಹಿಡಿಯಿರಿ ಅಂದ್ರೆ ಫಾಸ್ಟ್ ಆಗಿ ಮಾಡಬಹುದು ಬೇರೆ ಮೆಥಡ್ಲಿ. ಈ ಮೆಥಡ್ ಅಂತೂ ಗೊತ್ತಾಯ್ತು, ಏನ್ ಮಾಡಬೇಕು, ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿಯಬೇಕು, ಟ್ರಾನ್ಸ್ಪೋಸ್ ಮಾಡಬೇಕು. ಈ ಮೆಥಡ್ ಬಿಟ್ಟು adjoint ಕಂಡುಹಿಡಿಯಕ್ಕೆ ಇನ್ನೊಂದು ಫಾಸ್ಟ್ ಮೆಥಡ್ ಐತಿ. ಏನಂತಂದ್ರೆ ಸಿಂಪಲ್ ಐತಿ ಮೆಥಡ್, ಏನಂತ ಹೇಳ್ತೀನಿ ನಿಮ್ಗೆ. ಈಗ ಅವ್ರು ಕೊಟ್ಟಿರೋದು ಏನು ಕೊಟ್ರ, ಅವ್ರು ಕೊಟ್ಟಿರೋ ಎಲಿಮೆಂಟ್ಸ್ ಏನು ಕೊಟ್ರ, 1 2 3 4. ಸೊ 1 2 3 4 ಕೊಟ್ರ. ಕೊಟ್ಟು ಇದ್ರದ್ದು adjoint ಕಂಡುಹಿಡಿಯಿರಿ ಅಂತಂದ್ರೆ ಇನ್ನೊಂದು ಮೆಥಡ್ಲೆ ಫಾಸ್ಟ್ ಆಗಿ ಮಾಡ್ಬೋದು. ಹೆಂಗ ಅಂತ ಹೇಳ್ತೀನಿ. ಇದು CET-ಗೆ ನಿಮ್ಗೆ CET ಹೆಲ್ಪ್ ಆಗುತ್ತೆ, ಪ್ಲಸ್ ಬೋರ್ಡ್ ಎಕ್ಸಾಮ್ಗೂ ನಿಮ್ಗೆ ಹೆಲ್ಪ್ ಆಗುತ್ತೆ ಫಾಸ್ಟ್ ಮಾಡಕ್ಕೆ. ಸೊ ಏನಂತ ಹೇಳ್ತೀನಿ, ಅದು ಏನಂದ್ರೆ ಸೊ ಏನ್ ಮಾಡೋದು ಗೊತ್ತನ್ರಿ, ಇಲ್ಲೇ 1 ಮತ್ತು 4 ನ ಏನ್ ಮಾಡ್ಬಿಡ್ರಿ, 1 ಮತ್ತು 4 ನ ಎಕ್ಸ್ಚೇಂಜ್ ಮಾಡ್ರಿ. ಇಲ್ಲಿ ಆನ್ಸರ್ ಒಳಗಡೆ 1 ಮತ್ತು 4 ನ ಎಕ್ಸ್ಚೇಂಜ್ ಮಾಡ್ರಿ. ಸೊ 1 ಮತ್ತು 4 ನ ಎಕ್ಸ್ಚೇಂಜ್ ಮಾಡಿದ್ರೆ ಏನಾಯ್ತು ನೋಡ್ರಿ, 4 ಇಲ್ಲಿ ಬಂತು, 1 ಇಲ್ಲಿ ಬಂತು. ಕರೆಕ್ಟಾ? ಸೊ ಏನ್ ಮಾಡ್ಬೇಕು, 1 ಮತ್ತು 4 ನ ಎಕ್ಸ್ಚೇಂಜ್. ಸೊ 1 ಮತ್ತು 4 ಏನಾಯ್ತು, ಎಕ್ಸ್ಚೇಂಜ್ ಆಯ್ತು. 1 ಮತ್ತು 4 ನ ಎಕ್ಸ್ಚೇಂಜ್ ಮಾಡ್ರಿ. ಸೊ ಎಕ್ಸ್ಚೇಂಜ್ ಮಾಡಿದ್ವಿ, ಈಗ ಏನಾಯ್ತು, 4 ಇಲ್ಲಿ ಬಂತು, 1 ಇಲ್ಲಿ ಬಂತು. ಸೊ 1 4 ಎಕ್ಸ್ಚೇಂಜ್. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತನ್ರಿ, 2 3 ಏನೈತಲ್ಲ, 1 ಮತ್ತು 4 ನ ಎಕ್ಸ್ಚೇಂಜ್ ಮಾಡಿದ್ರಿ. ಇನ್ನು ಉಳಿತಿದ್ದು ಯಾವ್ದು, ಸೊ ಏನೇನು ಉಳಿತೀನಿ, 1 4 ಎಕ್ಸ್ಚೇಂಜ್ ಆದ್ರೆ 2 3 ಉಳಿತಲ್ಲ. ಸೊ 2 3 ಎಕ್ಸ್ಚೇಂಜ್ ಮಾಡಬಾರ್ದು, 2 3 ಅಲ್ಲೇ ಇಡಬೇಕು. 2 3 ನ ಅಲ್ಲೇ ಇಟ್ಟು ಬರೀ ಸೈನ್ ಅಷ್ಟು ಚೇಂಜ್ ಮಾಡಬೇಕು. ಸೊ 2 3 ನ ಅಲ್ಲೇ ಇಟ್ಟು ಬರೀ ಸೈನ್ ಅಷ್ಟು ಚೇಂಜ್ ಮಾಡಿದ್ರೆ ಬರುತ್ತೆ ನೋಡ್ರಿ, -2 ಬಂತು, -3 ಬಂತು. ಸೊ -2 ಬಂತು, ಮೈನಸ್ ಏನು ಬಂತು, 3 ಬಂತು. ತಿಳಿಯತೈತಿ? ಸೊ 1 4 ನ ಎಕ್ಸ್ಚೇಂಜ್ ಮಾಡ್ರಿ, 2 ಮತ್ತು 3 ನ ಏನ್ ಮಾಡ್ರಿ, ಸೈನ್ ಚೇಂಜ್ ಮಾಡ್ರಿ. ಓಕೆ, ಇದಕ್ಕೆ ಏನಂತ ಕೇಳಿದ್ರೆ ದಿಸ್ ಈಸ್ ಕಾಲ್ಡ್ ಆಸ್ adjoint. ಇದು ಶಾರ್ಟ್ಕಟ್ ಮೆಥಡ್. ಏನ್ ಮಾಡ್ಬೇಕು, ಏನ್ ಗ್ರೀನ್ ಒಳಗಡೆ ಮಾರ್ಕ್ ಮಾಡಿಲ್ಲ, ಗ್ರೀನ್ ಒಳಗಡೆ ಮಾರ್ಕ್ ಮಾಡಿದ ಪೊಸಿಷನ್ ನ ಎಕ್ಸ್ಚೇಂಜ್ ಮಾಡಬೇಕು. ಗ್ರೀನ್ ಒಳಗಡೆ ಮಾರ್ಕ್ ಮಾಡಿದ ಪೊಸಿಷನ್ ನ ಎಕ್ಸ್ಚೇಂಜ್ ಮಾಡಬೇಕು. ಎಲ್ಲೋ ಒಳಗಡೆ ಏನ್ ಮಾರ್ಕ್ ಮಾಡಿಲ್ಲ, ಈ ಪೊಸಿಷನ್ಸ್ ಏನ್ ಮಾಡಬೇಕು, ಅಲ್ಲೇ ಸೈನ್ ಚೇಂಜ್ ಮಾಡಬೇಕು. ತಿಳಿಯಾದೈತಿ? ಗ್ರೀನ್ ಒಳಗಡೆ ಮಾರ್ಕ್ ಮಾಡಿದ್ದನ್ನ ಎಕ್ಸ್ಚೇಂಜ್, ಎಲ್ಲೋ ಒಳಗಡೆ ಮಾರ್ಕ್ ಮಾಡಿದ್ದನ್ನ ಸೈನ್ ಚೇಂಜ್.
ಗ್ರೀನ್ ಒಳಗಡೆ ಮಾರ್ಕ್ ಮಾಡಿದ್ದು ಎಕ್ಸ್ಚೇಂಜ್, ಎಲ್ಲೋ ಒಳಗಡೆ ಮಾರ್ಕ್ ಮಾಡಿದ್ದು ಸೈನ್ ಚೇಂಜ್. ಇಷ್ಟು ಮಾಡಿಬಿಟ್ರೆ ದಿಸ್ ಈಸ್ ದ ಶಾರ್ಟ್ಕಟ್ ಟು ಫೈಂಡ್ ಏನ್ರಿ ಅಡ್ಜಾಯಿಂಟ್. ಯಾವಾಗ? ವೆನ್ ದ ಮ್ಯಾಟ್ರಿಕ್ಸ್ ಈಸ್ ಆಫ್ ದ ಆರ್ಡರ್ 2x2. ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟು ಇರಬೇಕು? 2x2 ಇರಬೇಕು ಅವಾಗ. ತಿಳಿತಾ? ಸೊ ಇನ್ನೊಂದು ಕ್ವಶನ್ ನೋಡೋಣ ಪಟ್ನ ಈಗ. ಸೊ ಇನ್ನೊಂದು ಕ್ವಶನ್ ನೋಡೋಣ ತಡ್ರಿ. ಫಾರ್ ಎಕ್ಸಾಂಪಲ್ ಹಿಂಗೈತಿ 5 6 7 8 ಅಂತ ಮ್ಯಾಟ್ರಿಕ್ಸ್ ಐತಿ. ಸೊ ಮ್ಯಾಟ್ರಿಕ್ಸ್ ಹೆಸರು ಎ. ಇದ್ರದ್ದು ನೀವು ಅಡ್ಜಾಯಿಂಟ್ ಕಂಡಿಡ್ಬೇಕಂತ ಮಾಡಿರಿ. ಸೊ ಮ್ಯಾಟ್ರಿಕ್ಸ್ ಎದು ಅಡ್ಜಾಯಿಂಟ್ ಕಂಡಿಡ್ಬೇಕಂತ ಮಾಡ್ರಿ, ಫಾಸ್ಟ್ ಆಗಿ ಕಂಡಿಡ್ಬೇಕಂತ ಮಾಡ್ರಿ. ಸೊ ಫಾಸ್ಟ್ ಆಗಿದ್ರೆ ಅಡ್ಜಾಯಿಂಟ್ ಕಂಡಿಡ್ಬೇಕಂತ ಮಾಡಿದ್ರೆ ಸೊ ಏನು ಮಾಡ್ತೀರಿ ಹೇಳ್ರಿ ಈಗ? ಸೊ ಸಿಂಪಲ್ ಏನು ಮಾಡ್ಬೇಕು? ಏನು ಮಾಡ್ತೀರಿ? 5 8ನ ಎಕ್ಸ್ಚೇಂಜ್ ಮಾಡ್ರಿ. 5 8ನ ಎಕ್ಸ್ಚೇಂಜ್ ಮಾಡ್ರಿ. 5 8ನ ಎಕ್ಸ್ಚೇಂಜ್ ಮಾಡಿ 6 7 ಏನು ಮಾಡ್ಬಿಡ್ರಿ? ಸೊ 6 7 ಇಂದ ಸೈನ್ ಚೇಂಜ್ ಮಾಡ್ಕೊಂಡ್ಬಿಡ್ರಿ. 5 8 ಎಕ್ಸ್ಚೇಂಜ್ 6 7 ಏನ್ರಿ? ಸೈನ್ ಚೇಂಜ್. ಗ್ರೀನ್ ಒಳಗಡೆ ಇದ್ದಿದ್ದು ಎಕ್ಸ್ಚೇಂಜ್, ಎಲ್ ಒಳಗಡೆ ಇದ್ದಿದ್ದು ಸೈನ್ ಚೇಂಜ್. ಸೊ ಮಾಡೋಣ ಈಗ. ಸೊ ಮಾಡ್ಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ ಪಟ್ನ. ಸೊ ಏನು ಮಾಡ್ಬೇಕು? 8 ಇಲ್ಲೇ 5 ಇಲ್ಲೇ ಎಕ್ಸ್ಚೇಂಜ್ ಆಯ್ತು. 8 5 ಎಕ್ಸ್ಚೇಂಜ್ ಆಯ್ತು. ಹೌದಾ? ಸೊ 8 5 ಎಕ್ಸ್ಚೇಂಜ್ ಆಯ್ತು. 8 ಇಲ್ಲಿ ಬಂತು, 5 ಇಲ್ಲಿ ಬಂತು. ನೆಕ್ಸ್ಟ್ ಏನು ಉಳಿತು ನೋಡ್ರಿ? 6 7 ಸೈನ್ ಚೇಂಜ್ ಮಾಡ್ರಿ. ಸೈನ್ ಚೇಂಜ್ ಅಂದ್ರೆ 6 ಪಾಸಿಟಿವ್ ಇತ್ತು ನೆಗೆಟಿವ್ ಮಾಡ್ರಿ, 7 ಪಾಸಿಟಿವ್ ಇತ್ತು ನೆಗೆಟಿವ್ ಮಾಡ್ರಿ. ಅದು ಎಲ್ಲದೋ ಅಲ್ಲೇ ಇಡಬೇಕು. ಎಲ್ಲದೋ ಅಲ್ಲೇ ಇಟ್ಟು ಬರೀ ಏನು ಮಾಡಬೇಕು? ಯು ಶುಡ್ ಜಸ್ಟ್ ಚೇಂಜ್ ದ ಸೈನ್. ಸೊ ಸೈನ್ ಅಷ್ಟು ಚೇಂಜ್ ಮಾಡಿದ್ರೆ ಸಾಕು. ಸೊ ಸೈನ್ ಚೇಂಜ್ ಮಾಡಿದ್ವಿ, +6 ಇದ್ದಿದ್ದು ಆಯ್ತು, +6 ಇದ್ದಿದ್ದು -6 ಆಯ್ತು, +7 ಇದೆ ಆಯ್ತು, -7 ಆಯ್ತು. ಈಸಿ ಐತಿದು. ದಿಸ್ ಈಸ್ ದ ಶಾರ್ಟ್ಕಟ್ ಟು ಫೈಂಡ್ ಅಡ್ಜಾಯಿಂಟ್, ಓಕೆ, ಆಫ್ ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಆರ್ಡರ್ 2x2. ತಿಳಿತಾ? ಇದು ಸಿಂಪಲ್ ಐತಿ ಕ್ವಶನ್, ಸಿಂಪಲ್ ಐತಿ. ಹೌದಾ? ಸೊ ನೆಕ್ಸ್ಟ್ ಏನು ಮಾಡೋಣ? ಸಪೋಸ್ ಆರ್ಡರ್ 3x3 ಇದು 2x2 ಇತ್ತು. 3x3 ಇದ್ರೆ ಹೆಂಗೆ ಮಾಡಬೇಕು? ಸ್ವಲ್ಪ ಇದು ಟೈಮ್ ಕನ್ಸ್ಯೂಮಿಂಗ್ ಐತಿ, ನೋಡೋಣ. ಸೊ ಆರ್ಡರ್ 3x3 ಇದ್ರೆ ಅಡ್ಜಾಯಿಂಟ್ ಹೆಂಗೆ ಕಂಡುಹಿಡಿಯಬೇಕು ನೋಡೋಣ. ಸೊ ಆರ್ಡರ್ 3x3 ಇದ್ರೆ ಏನು ನೋಡ್ರಿ? 1 -1 2. ಇಲ್ಲೊಂದು ಎಕ್ಸಾಂಪಲ್ ಇದು ತಗೊಳ್ಳೋಣ. ಎಕ್ಸರ್ಸೈಸ್ 4.5 ಕ್ವಶನ್ ನಂಬರ್ 2. 1 -1 2 2 3 5. So 1 -1 2 2 3 5 -2 0 1. So -2 0 1. So 1 -1 1 -1 2 2 3 5 -2 0 1. ಸೊ ನಾ ಸ್ವಲ್ಪ 2 ಮತ್ತು z ಎರಡು ಒಂದೇ ಟೈಪ್ ಬರೀತೀನಿ. 2 ಅದೇ ಬರ್ಕೊಂಡ್ಬಿಡ್ತೀನಿ. 2 -2 ಬರ್ದೆ. ಹೌದಾ? ಸೊ ಈಗ ಈ ಮ್ಯಾಟ್ರಿಕ್ಸ್ ಏನು ಕೊಟ್ರಲ್ಲ, ಸೊ ಇದು ಮ್ಯಾಟ್ರಿಕ್ಸ್ ಹೆಸರು ಕೊಟ್ರೆ, ಹಂಗ ಒಂದು ಮ್ಯಾಟ್ರಿಕ್ಸ್ ಹೆಸರು ಏನಿದೆ ಎ ಅಂತ ಹೆಸರು ಕೊಟ್ಟೆ. ಈ ಮ್ಯಾಟ್ರಿಕ್ಸ್ ಇಂದ ಏನು ಕಂಡಿಬೇಕು? ಅಡ್ಜಾಯಿಂಟ್ಸ್ನ ಕಂಡಿಬೇಕು. ಸೊ ಅಡ್ಜಾಯಿಂಟ್ನ ಕಂಡಿಬೇಕಂದ್ರೆ ಫಸ್ಟ್ ವಿ ಶುಡ್ ಫೈಂಡ್ ಅದೇನ್ರಿ? ಕೋಫ್ಯಾಕ್ಟರ್ಸ್. ಸೊ ಮೊದಲು ಕೋಫ್ಯಾಕ್ಟರ್ಸ್ನ ಕಂಡುಹಿಡ್ಕೊಂಬೋಣ. ಸೊ ಕೋಫ್ಯಾಕ್ಟರ್ಸ್ ಏನು ಬರೀ ಅಂತ ನೋಡ್ರಿ? ಕೋಫ್ಯಾಕ್ಟರ್ಸ್ ಅಂದ್ರೆ A11 A12 ನೆಕ್ಸ್ಟ್ A13 A11 A12 A13 ನೆಕ್ಸ್ಟ್ we'll be having A21 A22 A23. A23 ಅಂದ್ರೆ ಏನು? ಕೋಫ್ಯಾಕ್ಟರ್ ಆಫ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಥರ್ಡ್ ಕಾಲಮ್. A22 ಅಂದ್ರೆ ಕೋಫ್ಯಾಕ್ಟರ್ ಆಫ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. A21 ಅಂದ್ರೆ ಕೋಫ್ಯಾಕ್ಟರ್ ಆಫ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಓಕೆ, ಸೊ ಇದು ಮುಗಿತು. ನೆಕ್ಸ್ಟ್ A31 A32 ನೆಕ್ಸ್ಟ್ A32 ನೆಕ್ಸ್ಟ್ ಏನು ಬಂತ್ರಿ? A33. ಸೊ A31 A32 A33 ಬಂತು. ಹೌದಾ? ಓಕೆ, ಸೊ ಇದನ್ನೆಲ್ಲ ಕೋಫ್ಯಾಕ್ಟರ್ಸ್ ನಾವು ಮೊದಲು ಕಂಡಿಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್ಸ್ ನ ಕಂಡು ಬರ್ಕೋಬೇಕಂದ್ರೆ ಒಂದು ಮ್ಯಾಟ್ರಿಕ್ಸ್ ಬರ್ಕೋಬೇಕು. ಕೋಫ್ಯಾಕ್ಟರ್ಸ್ ನ ಕಂಡು ಒಂದು ಮ್ಯಾಟ್ರಿಕ್ಸ್ ಬರ್ಕೋರಿ. ಆಮೇಲೆ ಅದನ್ನ ಏನು ಮಾಡ್ರಿ? ಟ್ರಾನ್ಸ್ಪೋಸ್ ಮಾಡ್ಬಿಡ್ರಿ. ತಿಳಿತಾ? ಓಕೆ, ಆಮೇಲೆ ಸೈನ್ ಬೇಕಂದ್ರೆ ಕನ್ಫ್ಯೂಷನ್ ಏನೋ ಆಗುತ್ತೆ ಸರ್, ನಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಸೈನ್ ಬರೆದು ಬಿಡ್ರಿ ಅಂತಂದ್ರೆ ಬರೆದು ಬಿಡ್ತೀನಿ ತಡ್ರಿ. ಓಕೆ, ಸೊ ಸೈನ್ ಏನು ಬರ್ತಾವ ಇಲ್ಲೇ? ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಪ್ಲಸ್ ಮೈನಸ್ ಪ್ಲಸ್ ಆತಾ? ಹಾಂ, ಈಗ ಫಸ್ಟ್ ವಿಲ್ ಫೈಂಡ್ ಔಟ್ ದ ಕೋಫ್ಯಾಕ್ಟರ್ಸ್. ಮೊದಲು ಕೋಫ್ಯಾಕ್ಟರ್ಸ್ನ ಕಂಡುಹಿಡ್ಕೊಂಡ್ಬಿಡೋಣ, ಆಮೇಲೆ ಟ್ರಾನ್ಸ್ಪೋಸ್ ಮಾಡಕ್ಕೆ ಬರುತ್ತೆ. ಓಕೆ, ಸೊ ಕೋಫ್ಯಾಕ್ಟರ್ಸ್ನ ಬರ್ಕೋರಿ. ಫಸ್ಟ್ 1 -1 ಇದೈತಾ? ಈಗ ಸೊ ಫಸ್ಟ್ ವಿ ಶುಡ್ ಫೈಂಡ್ ಔಟ್ ದ ಕೋಫ್ಯಾಕ್ಟರ್ ಆಫ್ ಏನ್ರಿ? 1 ಇನ್ ಕೋಫ್ಯಾಕ್ಟರ್ನ ಕಂಡುಹಿಡಿಯೋಣ. ಸೊ 1 ಇನ್ ಕೋಫ್ಯಾಕ್ಟರ್ನ ಹೆಂಗೆ ಕಂಡುಹಿಡ್ಬೇಕಂದ್ರೆ 1 ಇಟ್ ಈಸ್ ಪ್ರೆಸೆಂಟ್ ಇನ್ ವಿಚ್ ರೋ ವಿಚ್ ಕಾಲಮ್? ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ಫಸ್ಟ್ ರೋ ಫಸ್ಟ್ ಕಾಲಮ್.
ಸೊ 1 ಫಸ್ಟ್ ರೋ ಫಸ್ಟ್ ಕಾಲಮ್ದಾಗ ಐತಿ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಒಳಗಿಂದ ಎಲಿಮೆಂಟ್ ನ ಬಿಟ್ಬಿಟ್ರ, ಫಸ್ಟ್ ರೋ ಫಸ್ಟ್ ಕಾಲಮ್ ಒಳಗಿಂದ ಎಲಿಮೆಂಟ್ ನ ಬಿಟ್ಬಿಟ್ರ ಏನ್ ಉಳಿತಾವ ನೋಡ್ರಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಒಳಗಿನ ಎಲಿಮೆಂಟ್ ನ ಬಿಟ್ಬಿಟ್ಟು ಉಳಿತಾವ 3501. ಕರೆಕ್ಟಾ? ಸೊ 1 ನಿಮಿಷ. So 1 it is present in the first row first column. So 1 it is present in the first row first column. So first row first column ನ ಬಿಟ್ರೆ ಉಳಿತಾ ನೋಡ್ರಿ 3501 ಉಳಿತಾ. ಸೊ 3501 ಡಿಟರ್ಮಿನೆಂಟ್ ಉಳಿತಲ್ಲ, 3501 ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡ್ರಿ. ಹೆಂಗ್ ಮಾಡ್ತೀರಿ? 3 1s 3 minus 5 0s 0. So 3 1s 3 minus 5 0s 0 ಅಂದ್ರೆ ಆನ್ಸರ್ ಏನ್ ಬಂತು? ಆನ್ಸರ್ you will get is 3. ಆನ್ಸರ್ you will get is 3. ಕರೆಕ್ಟಾ? ನೆಕ್ಸ್ಟ್ ಇದರಿಂದ ಸೈನ್ ಏನ್ ಬರೀತೀರಿ? ಸೈನ್ ಕಡೆ ಲಕ್ಷಿರ್ಬೇಕು. ಇಲ್ಲಿ ಸೈನ್ ಬಹಳ ಇಂಪಾರ್ಟೆಂಟ್. ಕಣ್ಣು ತೆಗೆದು ಪ್ರಾಬ್ಲಮ್ ಮಾಡ್ಬೇಕು. ಏನ್ರಿ ನಿದ್ದೆ ಮಾಡಿದ್ರಿ ಹೋಗ್ತಿದ್ ಪ್ರಾಬ್ಲಮ್. ನಿದ್ದಿಗಣ್ಣೊಳಗಡೆ ಮಾಡೋ ಪ್ರಾಬ್ಲಮ್ ಇವಲ್ಲ, ಇವು ಫುಲ್ ಕಣ್ಣು ತೆಗೆದು ಮಾಡಬೇಕು. ಸೊ ಇದರಿಂದ ಸೈನ್ ಏನ್ ಹಚ್ತೀರಿ? ಆನ್ಸರ್ ಇಂದ ಸೈನ್ ಏನ್ ಬಂತು? ಪ್ಲಸ್. ತಿಳಿತಾ? ಸೊ ಫಸ್ಟ್ ಎಲಿಮೆಂಟ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಏನಾಯ್ತು ನೋಡ್ರಿ? -1. ಸೊ -1 ಆಯ್ತಾ? So -1 it is present in which row which column? So -1 it is present in the first row second column. So -1 aliti -1 it is present in the first row and it is present in the second column. So first row second column ಕಣ್ಣಿಂದ ತೆಗೆದು ಬಿಡ್ರಿ. So first row second column ಕಣ್ಣಿಂದ ತೆಗೆದ್ರೆ ಏನು ಉಳಿತು? 2 ಉಳಿತೈತಿ, 5 ಉಳಿತು, -2 ಉಳಿತು, 1. So 2 5 -2 1. So 2 5 -2 1 ಏನಿತ್ತು ಅದನ್ನ ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ? 2 1s 2 2 1s 2 minus 5 into -2 ಏನೈತಿ? -10. So 2 1s 2 minus ಆಲ್ರೆಡಿ ಬರ್ಕೊಂಡಿರ್ತೀರಿ. 2 1s 2 ಆಲ್ರೆಡಿ ಬರ್ಕೊಂಡ್ಬಿಡ್ಬೇಕು. ಮೊದಲು ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಬೇಕಂದ್ರೆ ಮಿಸ್ಟೇಕ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀನಿ. ಮಿಸ್ಟೇಕ್ ಆಗಬಾರ್ದು ಅಂದ್ರೆ ಫಸ್ಟ್ ಏನ್ ಮಾಡ್ಕೊಂಡ್ಬಿಡ್ರಿ? 2 1s 2 ಬರ್ಕೊಂಡ್ಬಿಡ್ರಿ. ಸೊ ಯಾವ್ದು ಇಲ್ಲ ಐತಲ್ಲ 2 1s 2 ಬರ್ಕೊಂಡ್ರಿ. ನೆಕ್ಸ್ಟ್ ಇದನ್ನ ಬರ್ಕೊಂಡ್ ಕೂಡ ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು ಅಂತಂದ್ರಿ? ಇದನ್ನ ಬರ್ಕೊಂಡ್ ಕೂಡ ಇಮಿಡಿಯೇಟ್ಲಿ ಮೈನಸ್ ಬರ್ಕೊಂಡ್ಬಿಡ್ಬೇಕು. ಸೊ 2 1s 2 ಬರ್ಕೊಂಡು ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು? ಮೈನಸ್ ಬರ್ಕೋಬೇಕು. ಇಲ್ಲ ಅಂದ್ರೆ ನೀವು ಗ್ಯಾರಂಟಿ ಸೈನ್ ಮಿಸ್ಟೇಕ್ ಮಾಡ್ತೀರಿ. ಸೊ ಸೈನ್ ಮಿಸ್ಟೇಕ್ ಆಗಬಾರ್ದು ಅಂತ ಆಮೇಲೆ ಸೈನ್ ಮಿಸ್ಟೇಕ್ ಆದ್ರೆ ಪ್ರಾಬ್ಲಮ್ 0 ಹಾಕ್ತಾರ. ಸೊ ಅದಕ್ಕೆ ಸೈನ್ ಮಿಸ್ಟೇಕ್ ಆಗಬಾರ್ದು ಅಂದ್ರೆ ಮೊದಲು 2 1s 2 ಬರ್ಕೊಂಡ್ರಿ ಮಾಡ್ಬಿಟ್ರಿ ಮೈನಸ್ ಸೈನ್ ಬರ್ಕೊಂಡ್ಬಿಡ್ರಿ. ಸೊ ಮೈನಸ್ ಸೈನ್ ಬರ್ಕೊಂಡು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ರಿ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಷನ್ ಐತಿ? 5 into -2. ಸೊ 5 into -2 ಏನಾಗುತ್ತೆ ನೋಡ್ರಿ? 5 into -2 -10 ಆತು. ಸೊ ಆಲ್ರೆಡಿ ಇಲ್ಲೊಂದು ಮೈನಸ್ ಐತಿ. ಸೊ ಮತ್ -10 ಬಂತು. ಸೊ 2 minus of -10. ಸೊ 2 minus of -10 ಏನ್ ಬಂತು? 2 + 10 ಬಂತು. 2 + 10 ಅಂದ್ರೆ ಎಷ್ಟಾಯ್ತು? 12 ಬಂತು ಆನ್ಸರ್. ಸೊ ಆನ್ಸರ್ ಈಸ್ 12. ಸೊ ಆನ್ಸರ್ 12 ಹಚ್ಚಿದ್ರಿ ಕರೆಕ್ಟ್. ಆದ್ರೆ ಅದ್ರ ಹಿಂದೆ ಸೈನ್ ಏನೈತಿ? ಅದ್ರ ಹಿಂದೆ ಸೈನ್ ಏನ್ ಬರುತ್ತೆ? ಮೈನಸ್ ಬರುತ್ತೆ. ಸೊ ಹಿಂಗಾಗಿ ಏನ್ ಹಚ್ಚಿದ್ರಿ? ಇಲ್ಲಿ ಮೈನಸ್ ಬರುತ್ತೆ. ತಿಳಿತಾ? ಸೊ ಆನ್ಸರ್ ಈಸ್ -12. ತಿಳಿತಾ ಇದು? ಹಾ, ಇದು -12 ಬಂತು. ನೆಕ್ಸ್ಟ್ A13 ಬರ್ರಿ. ಸೊ A13 ಅಂದ್ರೆ ಯಾವ ಎಲಿಮೆಂಟ್? A13 ಅಂದ್ರೆ ಇಲ್ಲಿ ಐತಲ್ಲ 2. ಸೊ A13 ಅಂದ್ರೆ 2 ಕಡೆ ಬಂದ್ರಿ. ಸೊ 2 it is present in which row which column? Okay. So 2 it is present in the first row third column. 2 it is present in the first row third column. So 2 it is present in the first row third column. So first row third column ಒಳಗಿನ ಬಿಟ್ರೆ ಯಾವ ಉಳಿತು ನೋಡ್ರಿ? 2 ಉಳಿತು, 3 ಉಳಿತು, -2 ಉಳಿತು, 0 ಉಳಿತು. 2 3 -2 0. ಸೊ 2 3 -2 0 ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡ್ರಿ. ಹೆಂಗ್ ಸಾಲ್ವ್ ಮಾಡ್ತೀರಿ? ಸಿಂಪಲ್ ಐತಿ. 2 0s 0 -3 into -2. ಸೊ 2 0s 0 ಬಂತು. ಮೈನಸ್ ಬರ್ಕೊಂಡ್ಬಿಡ್ಬೇಕು. ನೆನ್ಪಿಡ್ಕೋರಿ 2 0s 0. ಸೊ 2 0s 0 ಬರ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಮೈನಸ್ ಬರ್ಕೊಂಡು ಏನ್ ಮಾಡ್ಬೇಕು? 3 into -2. ಸೊ 3 into -2 ಏನ್ ಬರುತ್ತೆ? -6 ಬರುತ್ತೆ. 3 into -2 -6 ಬರುತ್ತೆ. ಸೊ -6 ಏನ್ ಬಂತು? +6 ಬಂತು. ಆನ್ಸರ್ ಏನ್ ಬಂತು? ಯು ವಿಲ್ ಗೆಟ್ ಆನ್ಸರ್ +6 ಬಂತು. ಕರೆಕ್ಟಾ? ಸೊ ಆನ್ಸರ್ +6 ಬಂತು. ಇದ್ರ ಹಿಂದೆ ಈ +6 ಏನ್ ಆನ್ಸರ್ ಬಂದಿತ್ತಲ್ಲ, ಇದ್ರ ಹಿಂದೆ ಮತ್ತೆ ಏನ್ ಹಚ್ತೀರಿ? ಇದ್ರ ಹಿಂದೆ ಸೈನ್ ಏನ್ ಹಚ್ಬೇಕು? ಮತ್ತೆ ಪ್ಲಸ್ ಹಚ್ಬೇಕು. ಸೊ ಪ್ಲಸ್ ಇಂಟು ಪ್ಲಸ್ ಏನ್ ಬರುತ್ತೆ? ಪ್ಲಸ್ ಬರುತ್ತೆ. ಸೊ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಎಡೆ ಬಂತಿದ್ದು. ಓಕೆ, ಗೊತ್ತಾಗ ಅನ್ಕೊಂಡಿದ್ದ ನಾನು. ಈಗ A11 A12 A13 ಮುಗೀತು.
ನೆಕ್ಸ್ಟ್ ವಿ ಶುಡ್ ಗೋ ಟು A21 A22 A23. ಇದು ಸ್ವಲ್ಪ ಫಾಸ್ಟ್ ಮಾಡೋಣ, ಈಗ ಗೊತ್ತಾಗೈತಲ್ಲ ಆಲ್ರೆಡಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 2. So next element is 2. So 2 it is present in which row, which column? So 2 it is present in the second row, first column. So 2 it is present in the second row, 2 it is present in the second row, and 2 it is present in the first column. So second row first column na bitre nodri -1 2 0 1 -1 2 0 1. So -1 2 0 nodita calculation ಮಾಡ್ರಿ ಬಂತು ನೋಡ್ರಿ, -1 into 1. So -1 into 1 is -1, minus ಬರ್ಕೊಂಡ್ಬಿಡ್ರಿ. next 2 into 0 0. So -1 minus 0 ಬಂತು -1 ಬಂತು ಆನ್ಸರ್. So answer is -1. So answer -1 ಬಂತು. ಓಕೆ, ಆನ್ಸರ್ -1 ಬಂತು. ಆ -1 ಇಂದ ಸೈನ್ ಏನ್ ಬರೀತ್ರಿ? ಸೊ ಆ -1 ಇಂದ ಸೈನ್ ಏನ್ ಬರೀತ್ರಿ ಅಂದ್ರೆ ಮೈನಸ್ ಬರೀತ್ರಿ. ಇಲ್ಲಿ ಐತೆ ನೋಡ್ರಿ ಸೈನ್. ಸೊ -1 ಇಂದ ಮತ್ತೆ ಸೈನ್ ಮೈನಸ್ ಹಚ್ಚಿದ್ರೆ ಏನಾಗತ್ತೆ? ಸೊ -1 ಇಂದ ಸೈನ್ ಮೈನಸ್ ಹಚ್ಚಿದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಸೊ ಆನ್ಸರ್ ಏನ್ ಬರುತ್ತೆ? ಹಿಂಗಾಗಿ ಆನ್ಸರ್ ವುಡ್ ಬಿ +1. ಆನ್ಸರ್ ಏನ್ ಬಂತು? +1 ಬಂತು. ತಿಳಿತಾ ಇದು? ಸೊ A21 ಅಂತ ತಿಳಿತು. ನೆಕ್ಸ್ಟ್ ವಿ ಶುಡ್ ಗೋ ಟು A22. A22 ಅಂದ್ರೆ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಒಳಗಡೆ ಏನ್ ಬರೀತೀವಿ ನೋಡ್ರಿ? ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದ್ರ ಯಾವ್ದು ಬಿಡ್ತೀರಿ? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದ್ರೆ -130 ಬಿಡ್ರಿ. ಸೆಕೆಂಡ್ ಕಾಲಮ್ ಬಿಡ್ರಿ, ಸೆಕೆಂಡ್ ರೋ ಬಿಡ್ರಿ. ಸೊ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಬಿಟ್ರಿ ನೋಡ್ತಾವ ನೋಡ್ರಿ. ಏನ್ ಉಳಿತಾವ? 1 2 -2 1. ಸೊ 1 2 -2 1. ಇದಕ್ಕೆ ಕಣ್ಣು ಬಹಳ ಶಾರ್ಪ್ ಬೇಕು. ನೀವು ಊಟ ಗೀಟ ಮಾಡಿ ಮಸ್ತ್ ಊಟ ಮಾಡಿ ನಿದ್ಗಣ್ಣ ಕುಂತ್ರಿ ಅಂದ್ರೆ ತಿಳಿಯಂಗಿಲ್ಲ, ಸ್ವಲ್ಪ ಬ್ಲಸ್ ಕೊಡ್ಬೇಕು. ಸೊ 1 2 -2 1. ಸೊ 1 2 -2 1 ಉಳಿತಾ? ಈಗ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡಿ. ಡಿಟರ್ಮಿನೆಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಮೊದಲ 1 1s 1. ಸೊ 1 1s 1 ಈ ಕಡೆ ಬರ್ಕೊಂಡ್ಬಿಡ್ರಿ. 1 1s 1 ಮೈನಸ್ ಬರ್ಕೊಂಡ್ಬಿಡ್ಬೇಕು ಮುಂದೆ. ಸೊ 1 1s 1 ಮೈನಸ್ ಬರ್ಕೊಂಡ್ರಿ. ಸೊ ಬರ್ಕೊಂಡು ನೆಕ್ಸ್ಟ್ 1 1s 1 ಮೈನಸ್ ಬರ್ಕೊಂಡು ನೆಕ್ಸ್ಟ್ ಮಾಡ್ಬೇಕು 2 into -2. ಸೊ 2 into -2 ಏನ್ ಬರುತ್ತೆ? 2 into -2 is -4. ಸೊ 1 minus of -4. 1 minus of -4 ಅಂದ್ರೆ ಮತ್ತೆ +5 ಅಂತ. ಕರೆಕ್ಟಾ? ಸೊ ಅದನ್ನ ಇಲ್ಲಿ ಬರೀರಿ. A22 ಏನ್ ಬಂತು? +5 ಬಂತು. ಸೊ ಅದ್ರ ಹಿಂದೆ ಸೈನ್ ಏನ್ ಬರೀತೀರಿ? ಅದ್ರ ಹಿಂದೆ ಸೈನ್ ಏನ್ ಬರೀತೀರಿ? ಪ್ಲಸ್ ಬರೀತೀರಿ. ಹೌದಾ? ಅದ್ರ ಹಿಂದೆ ಸೈನ್ ಏನ್ ಬರೀರಿ? ಪ್ಲಸ್ ಬರೀರಿ. ತಿಳಿತಾ ಇದು? ಓಕೆ. ಸೊ ನೆಕ್ಸ್ಟ್ A23 ಅಂದ್ರೆ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಥರ್ಡ್ ಕಾಲಮ್. ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದ್ರೆ ಯಾವ ಬಿಡ್ತೀರಿ ನೋಡ್ರಿ? ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದ್ರೆ 2 3 5 ಬಿಡ್ರಿ, 2 5 1 ಬಿಡ್ರಿ. 2 3 5 2 5 1 ಬಿಟ್ರಿ. ಏನ್ ಉಳಿತಾವ ನೋಡ್ರಿ? ಏನ್ ಉಳಿತಾವ? 1 -1 -2 0. 1 -1 -2 0 ಉಳಿತಾ? ಸೊ ಕ್ಯಾಲ್ಕುಲೇಷನ್ ಮಾಡ್ರಿ. ಏನ್ ಬರುತ್ತೆ ನೋಡ್ರಿ? ಕ್ಯಾಲ್ಕುಲೇಷನ್ ಮಾಡಿದ್ರೆ 1 0s 0 1 0s 0 ಮೈನಸ್. ಓಕೆ, ಮೈನಸ್ ಅಂತ ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ -2 into -1. -2 into -1 ಏನ್ ಬಂತು? +2 ಬಂತು. ಸೊ 0 -2 ಆನ್ಸರ್ ಏನ್ ಬರುತ್ತೆ? -2 ಬರುತ್ತೆ. ಸೊ ಆನ್ಸರ್ ವುಡ್ ಬಿ -2. ತಿಳಿತಾ? ಸೊ 0 -1 into -2 ಏನ್ ಬರುತ್ತೆ? +2 ಬರುತ್ತೆ. ಸೊ +2 ಹೇಳ್ತೀವಿ ಯಾವ್ದೈತಿ? ಸೊ 1 into 0 0 0 -1 into -2 ಏನ್ ಬರುತ್ತೆ? +2 ಬರುತ್ತೆ. ಸೊ 0 -2 ಏನ್ ಬಂತು? -2 ಆನ್ಸರ್ ಬಂತು. ಓಕೆ, ಸೊ ಆನ್ಸರ್ -2 ಬಂತು. ಆ -2 ಇಂದ ಸೈನ್ ಏನಿಸ್ತ್ರಿ? -2 ಇಂದ ಸೈನ್ ಏನಿಸ್ತ್ರಿ? ಮೈನಸ್. ಸೊ -2 ಇಂದ ಸೈನ್ ಮೈನಸ್ ಹಚ್ಚಿದ್ರೆ ಏನಾಯ್ತು? ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಯ್ತು. ಸೊ ಆನ್ಸರ್ ವುಡ್ ಬಿ +2. ತಿಳಿತಾ ಇದು? ಓಕೆ, ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ತಿಳಿತಂತ ಅನ್ಕೊಂಡಿದ್ದೆ. ಈಗ ಸೆಕೆಂಡ್ ರೋ ಮುಗೀತು. ನೆಕ್ಸ್ಟ್ ನೀವೇನು ಮಾಡಬೇಕು? ನೆಕ್ಸ್ಟ್ ವಿ ಶುಡ್ ಆಲ್ಸೋ ಕಂಪ್ಲೀಟ್ ಥರ್ಡ್ ರೋ. ಥರ್ಡ್ ರೋ ಏನೈತೆ ನೋಡ್ರಿ? ಫಾಸ್ಟ್ ಮಾಡೋಣ. ಥರ್ಡ್ ರೋ. ಸೊ ಥರ್ಡ್ ರೋ -2 ಐತಿ. ಸೊ -2 ಎಷ್ಟನೇ ರೋ ಎಷ್ಟನೇ ಕಾಲಮ್ದಾಗ ಬರುತ್ತೆ? -2 it is present in the third row first column. So third row first column ಬಿಟ್ಬಿಟ್ರೆ ನೋಡ್ತಾ ನೋಡ್ರಿ 1 2 -1 2 3 5 -1 2 3 5 ಉಳಿತಾ? ಸೊ ಕ್ಯಾಲ್ಕುಲೇಷನ್ ಮಾಡ್ರಿ. ಏನ್ ಬಂತು ನೋಡ್ರಿ? -1 into 5. -1 into 5 is -5. -3 into 2 is -6. So -5 -6 is -11 ಬಂತು. ಆನ್ಸರ್ ಎಷ್ಟು ಬಂತು? ಆನ್ಸರ್ is -11. ಓಕೆ, ಇದ್ರ ಹಿಂದೆ ಸೈನ್ ಏನಿಸ್ತ್ರಿ? -11 ಇಂದ ಸೈನ್ ಏನಿಸ್ತ್ರಿ? ಪ್ಲಸ್. ಸೊ ಪ್ಲಸ್ ಮೈನಸ್ ಸೈನ್ ಇಂದ ಪ್ಲಸ್ ಹಚ್ಚಿದ್ರೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಅದನ್ನ ಏನು ಮಾಡ್ಬಿಡ್ರಿ? ಅಷ್ಟೇ ಬಿಡ್ರಿ. ತಿಳಿತಾ ಇದು? ಹಾ. ನೆಕ್ಸ್ಟ್ ಎಲಿಮೆಂಟ್ is 0. ಸೊ 0 it is present in which row which column? ಸೊ 0 ಯಾವ ರೋ ಯಾವ ಕಾಲಮ್ದಾಗ ಐತಿ? 0 it is present in the third row second column. ಸೊ 0 it is present in the third row second column. ಸೊ third row second column ಬಿಟ್ಬಿಟ್ರೆ ನೋಡ್ತಾ ನೋಡ್ರಿ 1 2 2 5 1 2 2 5. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ? ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯು ವಿಲ್ ಗೆಟ್ 1 5s 5
minus 2 2 is 4, 1 5 is 5, minus 2 2 is 4, 5 minus 4 ಏನು ಬಂತು 1. ಸೊ ಆನ್ಸರ್ ಏನು ಬಂತು 1 ಬಂತು. ಸೊ ಆನ್ಸರ್ ಏನು ಬಂತು 1 ಬಂತು. ಹೌದಾ? ಸೊ 1 ಇಂದ ಸೈನ್ ಏನು ಹಚ್ಚಿದ್ರಿ? ಸೊ 1 ಇಂದ ಸೈನ್ ಏನು ಹಚ್ಚಿದ್ರಿ? ಮೈನಸ್. ಸೊ 1 ಇಂದ ಸೈನ್ ಏನು ಹಚ್ಚಿದ್ರಿ? ಮೈನಸ್ ಹಚ್ಚಿದ್ರಿ. ತಿಳಿತಾ? ಎಡೆ ಬಂತಿದ್ದು. ಇನ್ನು ಲಾಸ್ಟ್ ನಂಬರ್ ಏನೈತಿ? 1. ಓಕೆ. ಸೊ ಲಾಸ್ಟ್ ನಂಬರ್ ಈಸ್ 1. ಸೊ 1 ಎಷ್ಟನೇ ಕಾಲಮ್ ಆಗೈತಿ? ಸೊ 1 it is present in the third row third column. So 1 it is present in the third row third column. So 1 third row third column ಆಗೈತಿ. ಸೊ third row third column ನ ಬಿಟ್ರೆ ಏನು ಉಳಿತಾವ ನೋಡ್ರಿ? third row third column ನ ಬಿಟ್ರೆ ಏನು ಉಳಿತಾವ ನೋಡ್ರಿ? 1 minus 1 2 3. ಸೊ 1 minus 1 2 3. ಸೊ 1 minus 1 2 3 ಉಳಿತಾ? ಸೊ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಏನು ಬರುತ್ತೆ ನೋಡ್ರಿ? 1 minus 1 2 3. ಡಿಟರ್ಮಿನೆಂಟ್ ಕಂಡಿರಿ, ಹೆಂಗೆ ಕಂಡಿದ್ರಿ? 1 3 is. ಸೊ 1 3 is 3 minus 1 into 2 minus 2. ಸೊ minus of minus 2 plus 2, 3 plus 2 ಏನಾಯ್ತು? 5 ಆಯ್ತು. ನಾ ಏನು ಹೇಳ್ತೀನಿ ತಿಳಿಯಾಯ್ತು ಅನ್ಕೊಂಡಿದ್ದೆ ನಾನು. ಸೊ 1 3 is 3 minus 2 into minus 1 is minus 2. ಸೊ 3 minus of minus 2 ಅಂದ್ರೆ ಎಷ್ಟು ಬಂತು? plus 2 1. ಸೊ 3 plus 2 ಏನು ಬಂದ ಆನ್ಸರ್? 5. ಸೊ ಆನ್ಸರ್ 5 ಬಂತು. ಸೊ 5 ಇಂದ ಸೈನ್ ಏನು ಹಚ್ತೀರಿ? 5 ಇಂದ ಸೈನ್ ಪ್ಲಸ್ ಹಚ್ತೀರಿ. ಸೊ ಇದು ಪ್ಲಸ್ 5 ಬಂತು. ತಿಳಿತಾ? ಗೊತ್ತಾಗ್ತಿದ್ದು? ಈಗ ಏನು ಮಾಡ್ರಿ ಅಂದ್ರೆ ಒಮ್ಮೆ ಜೋರಂಗೆ ಉಸಿರು ತಗೋರಿ. ಒಮ್ಮೆ ಜೋರಂಗೆ ಉಸಿರು ತಗೊಂಡು ನೀವೇನೇನು ಕಂಡು ಹಿಡಿದಿರಲ್ಲ, ನೀವು ಕಂಡು ಹಿಡಿದಿದ್ದೆಲ್ಲ ಆನ್ಸರ್ ಎಷ್ಟೊಂದಂಕ ಕಂಡು ಹಿಡಿದ್ರಿ, ಏನೇನು ಕಂಡು ಹಿಡಿದ್ರಿ ಸ್ವಲ್ಪ ಚೆಕ್ ಮಾಡ್ಕೋರಿ. ಓಕೆ. ತಿಳಿತಾ? ಇಷ್ಟಕ್ಕೊಂದು ಎಲ್ಲ ಮಾಡಿದ್ವಿ ನಾವು. ಈಗೇನು ಕಂಡು ಹಿಡಿದ್ವಿ ಅಂದ್ರೆ ಇಷ್ಟೆಲ್ಲ ಮಾಡಿದ್ರೆ ಏನು ಕಂಡು ಹಿಡ್ದಂಗೆ ಆತಂದ್ರೆ ಕೋ ಫ್ಯಾಕ್ಟರ್ಸ್ನ ಕಂಡು ಹಿಡ್ದಂಗೆ ಆತು. ಇಷ್ಟೆಲ್ಲ ಮಾಡಿದ್ವಲ್ಲ, ಏನು ಕಂಡು ಹಿಡ್ದಂಗೆ ಆತು? ಕೋ ಫ್ಯಾಕ್ಟರ್ಸ್ನ ಕಂಡು ಹಿಡ್ದಂಗೆ ಆತು. ಮುಂದೆ ಮಾಡ್ಬೇಕು ನಾವು ಆ ಕೋ ಫ್ಯಾಕ್ಟರ್ಸ್ನ ಟ್ರಾನ್ಸ್ಪೋಸ್ ಮಾಡ್ಬೇಕು. ಆವಾಗ ನಮ್ಗೆ ಏನು ಸಿಗುತ್ತೆ? ಅಡ್ಜಾಯಿಂಟ್ ಸಿಗುತ್ತೆ. ಓಕೆ. ಸೊ ಸ್ಟಾರ್ಟ್ ಮಾಡೋಣ ಹಂಗಾರ. ಸೊ ಫಸ್ಟ್ ಏನು ಮಾಡೋಣ ಅಂದ್ರೆ ಕೋ ಫ್ಯಾಕ್ಟರ್ಸ್ ಇನ್ ಮ್ಯಾಟ್ರಿಕ್ಸ್ ಬರ್ತೀನಿ ನೋಡ್ರಿ. ಕೋ ಫ್ಯಾಕ್ಟರ್ಸ್. ಓಕೆ, ಇಷ್ಟ ಬರ್ತೈತಿ ನಿಮ್ಗೆ ಸಿಂಪಲ್. ಕೋ ಫ್ಯಾಕ್ಟರ್ಸ್ ಇನ್ ಮ್ಯಾಟ್ರಿಕ್ಸ್ ಬರಲ್ಲ ಅಲ್ಲಿ. ಸೊ ಕೋ ಫ್ಯಾಕ್ಟರ್ಸ್ ಇನ್ ಮ್ಯಾಟ್ರಿಕ್ಸ್, ಕೋ ಫ್ಯಾಕ್ಟರ್ಸ್ ಇನ್ ಮ್ಯಾಟ್ರಿಕ್ಸ್ ನ ಬರಿತೀನಿ ನೋಡ್ರಿ ಇಲ್ಲಿ ಸೈಡ್. ಈಗ ಸೊ ಏನ್ ಬರುತ್ತೆ ನೋಡ್ರಿ ಕೋ ಫ್ಯಾಕ್ಟರ್ಸ್ ಇನ್ ಮ್ಯಾಟ್ರಿಕ್ಸ್? ಒಂದನೇದ್ದು ಫಸ್ಟ್ ರೋ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್ 3 ಬಂತು, ಪ್ಲಸ್ 3. ಆಮೇಲೆ ಪ್ಲಸ್ ಇದ್ದಲ್ಲೇ ಹಿಂದೆ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತೈತದು. ಪ್ಲಸ್ ಬರೆದ್ರು ಅಷ್ಟು ಬಿಟ್ರು ಅಷ್ಟು. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಏನು ಬರುತ್ತೆ? minus 12 ಬರುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ minus 12 ಬಂತು. ಫಸ್ಟ್ ರೋ ಥರ್ಡ್ ಕಾಲಮ್ ಏನು ಬರುತ್ತೆ? 6 ಬರುತ್ತೆ. ಎಲ್ಲಿಂದ ಬರೆಯತ್ತೀರಿ ಸರ್ ಅಂತ ಕೇಳ್ಬೇಡ್ರಿ. ಮತ್ತೆ ಬೆಳತನಕ ರಾಮಾಯಣ ಕೇಳಿ ಮುಂಜಾನೆ ಸೀತಾರಾಮಗೆ ಏನಾಗ್ಬೇಕು ಅಂತ ಕೇಳ್ದಂಗೆ ಆಗುತ್ತೆ. ಅದಕ್ಕೆ ಬೇಡ, ಇಲ್ಲಿ ಮಾರ್ಕ್ ಮಾಡಿರ್ತೀನಿ ನೋಡ್ರಿ. ಪ್ಲಸ್ 3 minus 12 ಬರ್ತದೆ. ನೆಕ್ಸ್ಟ್ ಏನು ಬರುತ್ತೆ? ಪ್ಲಸ್ 6. ಇದು ಫಸ್ಟ್ ರೋ. ಇದು ಪ್ಲಸ್ 3 minus 12 ಪ್ಲಸ್ 6 ಬರ್ತದೆ. ಹೌದಾ? ನೆಕ್ಸ್ಟ್ ಸೆಕೆಂಡ್ ರೋ ಬರೀರಿ. ಸೆಕೆಂಡ್ ರೋ ಅಂದ್ರೆ ಯಾವ ಬರುತ್ತೆ ನೋಡ್ರಿ? ಅದನ್ನೊಂದು ಬೇರೆ ಕಲರ್ ಮಾರ್ಕ್ ಮಾಡಲ. ಸೆಕೆಂಡ್ ರೋ ಅಂದ್ರೆ ಪ್ಲಸ್ 1 ಪ್ಲಸ್ 5 ಪ್ಲಸ್ 2. ಸೈನ್ ಇಂಪಾರ್ಟೆಂಟ್. ಪ್ಲಸ್ 1 ಪ್ಲಸ್ 5 ಪ್ಲಸ್ 2 ಬರೀಲಿ ಅದನ್ನಿಲ್ಲೇ. ಸೊ ಬರ್ತೀನಿ ನೋಡ್ರಿ. ಪ್ಲಸ್ 1 ಪ್ಲಸ್ 5 ಪ್ಲಸ್ 2. ಹೌದಾ? ಇದನ್ನು ಬರದೆ. 2 ಯಾಕೋ ಬರೋಬ್ಬರಿ ಆಗಲಿ ತೋರಿ ಸ್ವಲ್ಪ. ಪ್ಲಸ್ 5 ಪ್ಲಸ್ 2. ನೆಕ್ಸ್ಟ್ ಥರ್ಡ್ ರೋ ಒಂದು ಬೇರೆ ಕಲರ್ ಮಾರ್ಕ್ ಮಾಡ್ತೀನಿ ನೋಡ್ರಿ. minus 11 minus 1 minus 11 minus 1 plus 5. ಸೊ minus 11 minus 1 plus 5 minus 11 minus 1 plus 5. ಸೊ minus 11 minus 1 plus 5. minus 11 minus 1 plus 5 ಬಂತ? ಇದು ಬಂದಿದ್ದಲ್ಲೇ ನೀವು ಕೋ ಫ್ಯಾಕ್ಟರ್ಸ್. ಸೊ ಕೋ ಫ್ಯಾಕ್ಟರ್ಸ್ ಬಂತಾ? ಸೊ ಕೋ ಫ್ಯಾಕ್ಟರ್ಸ್ ಬಂದ ಕೂಡ ನೆಕ್ಸ್ಟ್ ಏನು ಮಾಡ್ತೀರಿ? ಈ ಕೋ ಫ್ಯಾಕ್ಟರ್ ಬಂದಿರೋ ಮ್ಯಾಟ್ರಿಕ್ಸ್ ಏನು ಮಾಡಬೇಕು? ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಮಾಡೋದು ಅಂದ್ರೆ ಗೊತ್ತು, ಎಕ್ಸ್ಚೇಂಜಿಂಗ್ ದ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ರೋಸ್ ಆ್ಯಂಡ್ ಕಾಲಮ್ಸ್ನ ಎಕ್ಸ್ಚೇಂಜ್ ಮಾಡಿ ಬರ್ಬಿಡುತ್ತೆ. ಎಕ್ಸ್ಚೇಂಜ್ ದ ರೋಸ್ ಆ್ಯಂಡ್ ಕಾಲಮ್ಸ್ನ ಎಕ್ಸ್ಚೇಂಜ್ ಮಾಡಿ ಬರೀರಿ. ಸೊ ಫಸ್ಟ್ ರೋ ಇದ್ದಿದ್ದನ್ನ ಫಸ್ಟ್ ಕಾಲಮ್ ಬರೀರಿ. ಅಂದ್ರೆ ಏನು ಬರುತ್ತೆ? 3 minus 12 6 1 5 2 minus 11 minus 1 5. So 3 1 minus 11 minus 12 5 minus 1 6 2 5. ಇದು ಏನು ಮ್ಯಾಟ್ರಿಕ್ಸ್ ಬಂತಲ್ಲ, ಇಲ್ಲಿ ಏನು ಮ್ಯಾಟ್ರಿಕ್ಸ್ ಬಂತಲ್ಲ, ಇದು ಒಂದು ಯಾವ್ದಾರು ಕಲರ್ ಮಾರ್ಕ್ ಮಾಡ. ಈ ಕಲರ್ ಮಾರ್ಕ್ ಮಾಡಿ ನೋಡ್ರಿ, ಕಾಣುತ್ತಿಲ್ಲ ನಿಮ್ಗೆ. ಇದೇನು ಬಂತಲ್ಲ ಮ್ಯಾಟ್ರಿಕ್ಸ್? 3 1 minus 11 ಓಕೆ 6 2
5. Okay, next 5 minus 12, 3 1 minus 11 minus 12 5 minus 1 6 to 5 ಬಂತಲ್ಲ, ಈ ಮ್ಯಾಟ್ರಿಕ್ಸ್ ಗೆ ಏನು ಕರೀತಾರೆ, ದಿಸ್ ವಿ ಕಾಲ್ ಇಟ್ ಆಸ್ ಅಡ್ಜಾಯಿಂಟ್. ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಮ್ಯಾಟ್ರಿಕ್ಸ್ ಎ ಐತಿ ಸ್ಟಾರ್ಟಿಂಗ್ ಕೊಟ್ಟಿದ್ರಲ್ಲ ಅದನ್ನು. ಸೊ ಹೆಂಗೆ ಮಾಡಿದ್ವಿ, ಸ್ಟಾರ್ಟಿಂಗ್ ಎಲ್ಲಾನು ಏನು ಕಂಡಿದ್ವಿ, ಕೋ ಫ್ಯಾಕ್ಟರ್ಸ್ನ ಕಂಡಿದ್ವಿ. ಸೊ ಕೋ ಫ್ಯಾಕ್ಟರ್ಸ್ನ ಕಂಡು ಹಿಡಿದು ಆಮೇಲೆ ಏನು ಮಾಡಿದ್ವಿ, ಎಲ್ಲ ಕೋ ಫ್ಯಾಕ್ಟರ್ಸ್ನ ಬರ್ಕೊಂಡ್ವಿ ಒಂದು ಮ್ಯಾಟ್ರಿಕ್ಸ್ ಒಳಗಡೆ. ಸೊ ಅದಕ್ಕೆ ಏನು ಕರೀತಾರೆ, ದಟ್ ಇಸ್ ಕಾಲ್ಡ್ ಅಸ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಆಮೇಲೆ ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ನಿಮ್ಗೆ ಏನು ಸಿಗುತ್ತೆ, ಅಡ್ಜಾಯಿಂಟ್ ಸಿಗುತ್ತೆ. ತಿಳಿತಾ ಇದು ಈ ಟಾಪಿಕ್ ತಿಳಿತಾ? ಸೊ ಹೆಂಗೆ ಅಡ್ಜಾಯಿಂಟ್ ಕಂಡಿಬೇಕು, 2x2 ಇದ್ರೆ ಸಿಂಪಲ್ ಶಾರ್ಟ್ಕಟ್ ಐತಿ. 2x2 ಇದ್ರೆ 3x3 ಇದ್ರೂ ಶಾರ್ಟ್ಕಟ್ ಅದಾವು, ಅದನ್ನ CET ಕ್ಲಾಸ್ ಬಂದಾಗ ಹೇಳ್ತೀನಿ. ಸೊ ಈ ಸದ್ಯಕ್ಕೆ ಎಕ್ಸಾಮ್ ಒಳಗಡೆ 3x3 ಮ್ಯಾಟ್ರಿಕ್ಸ್ ಇಂದ ಅಡ್ಜಾಯಿಂಟ್ ಕಂಡಿಬೇಕಂದ್ರೆ ಹಿಂಗ ಕಂಡಿಬೇಕು, ಅಂದ್ರೆ ಮಾರ್ಕ್ಸ್ ಕೊಡ್ತಾರೆ. ತಿಳಿತಾ? ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ನೀವು ಕಣ್ಣು ಹಿಡಿಬೇಕಾದ್ರೆ ಕಣ್ಣು ಭಾಳ ಇಂಪಾರ್ಟೆಂಟ್. ಕಣ್ಣು ಇಲ್ಲದ ಇವ. ಓಕೆ, ಸೊ ಕಣ್ಣು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಸಪೋಸ್ ಏನರ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಏನರ ಪ್ಲಸ್ ಮೈನಸ್ ಸೈನ್ ಏನರ ಹೆಚ್ಚು ಕಡಿಮೆ ಆಗಿ 1 2 3 ನಂಬರ್ ಏನರ ರಾಂಗ್ ಬಂತಂದ್ರೆ ಆಲ್ಮೋಸ್ಟ್ ಯು ವಿಲ್ ಲೂಸ್ ಅರೌಂಡ್ 2 to 3 ಮಾರ್ಕ್ಸ್ ಇಫ್ ಇಟ್ ಈಸ್ ಅ 5 ಮಾರ್ಕ್ ಕ್ವಶನ್. ತಿಳಿತಾ ಇದು? ಸೊ ಅದಕ್ಕೆ ಸ್ವಲ್ಪ ಕಣ್ಣು ಬರೋಬ್ಬರಿ ಇಟ್ಕೋರಿ. ಈ ಟಾಪಿಕ್ ಕಲಿಯೋಕ್ಕಿಂತ ಮೊದಲು ಅಥವಾ ಈ ವಿಡಿಯೋ ಇನ್ನೊಂದು ನೋಡೋಕ್ಕಿಂತ ಮೊದಲು ಚಂದಂಗೆ ಮುಖ ತೊಳ್ಕೊಂಡು ಆಮೇಲೆ ಕೊಡ್ರಿ. ತಿಳಿತಾ ಇದು? ಓಕೆ, ಸೊ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಮಾತು ಹೇಳೋದಿತ್ತು ನಂಗೆ, ಏನಂದ್ರೆ ನಾವಿಲ್ಲಿ ಏನು ವಿಡಿಯೋಸ್ ಮಾಡತ್ತೀವಲ್ಲ ಇವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಯಾವ್ದು ಇರ್ಬೋದು, ಇದು ವಿಡಿಯೋಸ್ ಮಾಡೋಬೇಕಾರೆ ಭಾಳ ಡಿಫಿಕಲ್ಟಿ ಇರುತ್ತೆ. ಒಂದೇದು ಡಿಫಿಕಲ್ಟಿ ಏನಂದ್ರೆ ಎದುರುಗಡೆ ಸ್ಟೂಡೆಂಟ್ಸ್ ಇರಂಗಿಲ್ಲ. ನಾವೇನು ಮಾಡ್ಕೋಬೇಕು, ಕ್ಯಾಮ್ರಾ ನೋಡಿ ಹೇಳ್ಬೇಕು. ಸೊ ಕ್ಯಾಮ್ರಾ ನೋಡಿ ಹೇಳ್ಬೇಕಾರೆ ಕ್ಯಾಮ್ರಾನ ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡು ನೀವು ಸ್ಟೂಡೆಂಟ್ಸ್ ಎದುರುಗಡೆ ಕುಂತಾರ ಅಂತ ವಿಜುವಲೈಸ್ ಮಾಡಿ ಹೇಳ್ತಿರ್ತೀವಿ. ಫಸ್ಟ್ ಡಿಫಿಕಲ್ಟಿ. ಇಂಟ್ರಾಕ್ಟಿವ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಸೆಕೆಂಡ್, ನಿಮ್ಗೆ ಮ್ಯಾಥ್ಸು, ಎಸ್ಪೆಷಲಿ ಮ್ಯಾಥ್ಸು ಕ್ಲಾಸ್ ಒಳಗಡೆನ ಹೇಳಿದ್ರೆ ಈಸಿಯಾಗಿ ತಿಳಿದು ಡಿಫಿಕಲ್ಟ್ ಅಂತದ್ದು ಸ್ವಲ್ಪ ಆನ್ಲೈನ್ ತಿಳಿದು ಇನ್ನೂ ಡಿಫಿಕಲ್ಟ್ ಆಗುತ್ತೆ. ಸೊ ತಿಳಿಲಿ ಅಂತಂದು ಸ್ವಲ್ಪ ಪೇಷನ್ಸ್ಲೆ ಎಲ್ಲಾನು ತಿಳಿಲಿ ಅಂತಂದು ಪ್ರತಿಯೊಂದು ಸ್ಟೆಪ್ ಈಗ ಬೇರೆ ಬೇರೆ ಕಲರ್ ತಗೊಂಡು ಹೈಲೈಟರ್ ತೊಗೊಂಡು ಬೇರೆ ಬೇರೆ ಟೈಪ್ ಮಾರ್ಕ್ ಮಾಡಿ ಸ್ವಲ್ಪ ಕಲರ್ ಕಾಣುವಂಗೆ ಮಾಡಿ ಇಂಟ್ರೆಸ್ಟಿಂಗ್ ಆಗುವಂಗೆ ಮಾಡಿ ಸ್ವಲ್ಪ ನಮ್ಗೆ ಏನೇನೋ ಮಾಡಿ ಹೇಳ್ತಿರ್ತೀವಿ. ಇದು ಎರಡನೇದು ಇಷ್ಟು ಕಷ್ಟಪಡತ್ತೀವಿ. ಇದನ್ನ ಬಿಟ್ಟು ಸೊ ನಾನು ನಿಮ್ಗೆ ನಾವು ವಿಡಿಯೋ ಮಾಡ್ಬೇಕಾರೆ ಏನಾಗುತ್ತೆ ಅಂದ್ರೆ, ವಿಡಿಯೋ ಮಾಡ್ಬೇಕಾರೆ ಫಾರ್ ಎಕ್ಸಾಂಪಲ್ ಸಪೋಸ್ ನಮ್ದು ಸ್ವಲ್ಪ ಮುಖ ಏನಾರ ನೋಡಿದ್ರಿ ಅಂತಂದ್ರೆ ಇಲ್ಲಿ ನಾವು ಏನಾಗುತ್ತೆ, ಭಾಳಷ್ಟು ಲೈಟ್ ಹಚ್ಕೋಬೇಕು ಸ್ವಲ್ಪ ಚಲೋ ಕಾಣಲಿ ಅಂತಂದು, ಕರೆಕ್ಟ್ ಕ್ಲಾರಿಟಿ ಬರಲಿ ವಿಡಿಯೋ ಅಂತಂದು. ಪ್ಲಸ್ ಏನು ಮಾಡಬೇಕು, ನಾವು ಫ್ಯಾನ್ಗಿನ ಹಚ್ಕೊಳಕ್ಕೆ ಬರಂಗಿಲ್ಲ. ಎಂಥ ಶಕಿ ಇದ್ರೂ ಫ್ಯಾನ್ ಹಚ್ಚಕ್ಕೆ ಬರಂಗಿಲ್ಲ. ಯಾಕಂದ್ರೆ ಫ್ಯಾನ್ ಹಚ್ಚಿದ್ವಿ ಅಂದ್ರೆ ಆ ಫ್ಯಾನಿನ ಸೌಂಡ್ ವಿಡಿಯೋದೊಳಗಡೆ ಬರುತ್ತೆ, ವಿಡಿಯೋ ಕ್ಲಾರಿಟಿ ಹೋಗುತ್ತೆ, ಆಡಿಯೋ ಕ್ಲಾರಿಟಿ ಹೋಗುತ್ತೆ. ಅದಕ್ಕೆ ನಾವು ಫ್ಯಾನ್ಗಿನ ಹಚ್ಚಲಾರ್ದ ಹಂಗೆ ನಿಮ್ಮ ಸಂಬಂಧ ನೋಡಿ ಶಕಿ ಒಳಗಡೆ ಕುಂತು ಎಷ್ಟೊಂದು ಬೆವರು ಬಂದರೂ ನಿಮ್ಮ ಸಂಬಂಧ ವಿಡಿಯೋ ಮಾಡ್ತೀವಿ. ಯಾಕೆ ನೀವು ಚಲೋ ಕಲೀಲಿ, ಲಾಕ್ಡೌನ್ ಆಗಿದ್ರು ನಿಮ್ಗೇನು ಎಫೆಕ್ಟ್ ಆಗಬಾರ್ದು ಅಂತಂದು. ಸೊ ನಾವು ಇಷ್ಟೆಲ್ಲ ಇಲ್ಲೇನು ಟೀಚರ್ಸ್ ಮಾಡತ್ತೀವಲ್ಲ, ಇದು ಇಂಟೆನ್ಷನ್ ಏನಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತಂದು. ಅದಕ್ಕೆ ನೀವೇನು ಮಾಡಬೇಕು, ಅಟ್ಲೀಸ್ಟ್ ಇದನ್ನು ಕರೆಕ್ಟಾಗಿ ತೊಗೊಂಡು ಇಷ್ಟು ಮಾಡತ್ತಾರಪ್ಪ ಅಂತಂದು ಚಲೋತ್ನಂಗೆ ಓದ್ಬೇಕು. ಅದು ನಮ್ಗೆ ನೀವು ಮಾಡೋ ಒಂದೇನ್ರಿ ಹೆಲ್ಪ್. ನೀವು ಅದನ್ನೂ ಮಾಡ್ಲಾರ್ದ ವಿಡಿಯೋಸ್ ಹಾಕಾಗತ್ತಾರ ಅಂತಂದು ಸುಮ್ಮನೆ ಯೂಟ್ಯೂಬ್ ಒಳಗಡೆ ಯಾವುದೋ ಒಂದು ಹಾಡು ನೋಡ್ದಂಗೆ ಒಂದು 2 ನಿಮಿಷ ನೋಡಿ ಲೈಕ್ ಮಾಡಿ ಅಥವಾ ಅದಕ್ಕೊಂದೇನೋ ಕಾಮೆಂಟ್ ಮಾಡಿ ಆರಾಮ್ ಊಟ ಮಾಡಿ ಮಕ್ಕೊಂಡ್ಬಿಟ್ರೆ ನಾವು ಮಾಡಿದ್ದೆಲ್ಲ ಹೊಳೆ ಹುಣಸೆ ಅಂತ ತೊಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ಯಾವ್ಯಾವ ವಿಡಿಯೋಸ್ ಹಾಕ್ತೀವಿ ಕರೆಕ್ಟಾಗಿ ಓದಿ ಕಲೀರಿ. ಯಾಕಂದ್ರೆ ಒಮ್ಮೆ ಲಾಕ್ಡೌನ್ ಯಾವ ಮುಗಿದ ಗೊತ್ತಿಲ್ಲ, ಮುಗಿದ್ಮೇಲೆ ಎಲ್ಲ ಚಾಪ್ಟರ್ಸ್ನು ಇಷ್ಟು ಸ್ಲೋ ಆಗಿ ಹೇಳೋಕೆ ಆಗಂಗಿಲ್ಲ, ಭಾಳ ಡಿಫಿಕಲ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಮೈ ರಿಕ್ವೆಸ್ಟ್. ಸೊ ಟ್ರೈ ಮಾಡಿರಿ. ಓಕೆ, ಥ್ಯಾಂಕ್ ಯು.